ಓಂ ನಮಃ ಶಿವಾಯ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 16/2/2025. ಪ್ರಜಾಪಿತ ಬ್ರಹ್ಮ ಬಾಬಾರವರ ವಾಣಿ. ಮಧುರ ಮಕ್ಕಳೇ, ಪರಮಾತ್ಮನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ, ಅವನನ್ನು ಸಖನನ್ನಾಗಿ ಮಾಡಿಕೊಳ್ಳಿ, ಏಕೆಂದರೆ ಅವನು ಸದಾ ಡ್ಯೂಟಿಯಲ್ಲಿದ್ದಾನೆ. ಆನ್ ಡ್ಯೂಟಿ ಪರಮಾತ್ಮ, ಅಂದರೆ ಸದಾ ಡ್ಯೂಟಿಯಲ್ಲಿದ್ದಾರೆ. ಇದನ್ನು ನೆನಪಿನಲ್ಲಿಡಿರಿ. ಓಂ. ಒಳ್ಳೆಯದು. ಎಲ್ಲಾ ಮಕ್ಕಳು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ವಾವ್, ಒಳ್ಳೆಯದು. ಎಲ್ಲರೂ ಖುಷಿಯಾಗಿದ್ದೀರಿ ತಾನೆ? ಖುಷಿಯಾಗಿರಬೇಕು, ಆಂತರ್ಯದಿಂದ ಬರಬೇಕು, ಹೃದಯದಿಂದ. ಹೌದು, ನಾನು ಖುಷಿಯಾಗಿದ್ದೇನೆ, ಹೌದು, ನಾನು ಅದೃಷ್ಟಶಾಲಿಯಾಗಿದ್ದೇನೆ ಎಂದು. ಅದೃಷ್ಟಶಾಲಿ ಎನ್ನುವುದರ ಅರ್ಥವೇನು? ಖುಷಿಯಲ್ಲಿ ಆತ್ಮವು ತೂಗಾಡುತ್ತದೆ, ಕುಣಿಯುತ್ತದೆ, ಸಂಭ್ರಮಿಸುತ್ತದೆ ಮತ್ತು ಖುಷಿ ಪಡುತ್ತದೆ. ಇಂತಹ ಖುಷಿ ಒಳಗಡೆ ಇದೆಯೇ? ಯಾರ್ಯಾರಿಗೆ ಆಂತರ್ಯದಲ್ಲಿ ಖುಷಿ ಇದೆ? ಬಹಳ ಕಡಿಮೆ ಇರುತ್ತದೆ. ಅರೆ, ನೀವು ಜಗತ್ತಿಗೆ ಬಂದಿರುವುದು ಯಾವುದಕ್ಕಾಗಿ ಹೇಳಿರಿ? ಜಗತ್ತಿನಲ್ಲಿ ಏಕೆ ಹುಟ್ಟಿದ್ದೀರಿ? ಯಾವುದಕ್ಕಾಗಿ ಬಂದಿದ್ದೀರಿ? ಖುಷಿಯಾಗಿರಲು ಬಂದಿದ್ದೀರಿ. ಹಾಗಾದರೆ ಖುಷಿಯಾಗಿ ಏಕೆ ಇರುವುದಿಲ್ಲ? ಒಳಗಿನಿಂದ ಖುಷಿ ಎಲ್ಲಿ ಹೊರಟು ಹೋಗುತ್ತದೆ? ಈ ಸಂಸಾರಕ್ಕೆ ಬಂದಿದ್ದೀರಿ ಎಂದರೆ ಪ್ರತಿ ಗಳಿಗೆಯೂ ಆತ್ಮವು ಸಂಪೂರ್ಣ ಖುಷಿಯಲ್ಲಿ ಸುತ್ತಾಡಬೇಕು, ಖುಷಿಯಲ್ಲಿ ಕುಣಿಯಬೇಕು. ಆದರೆ ಆ ಖುಷಿ ಎಲ್ಲಿಂದ ಸಿಗುತ್ತದೆ? ಏಕೆಂದರೆ ಇತ್ತೀಚೆಗೆ ಜಗತ್ತಿನಲ್ಲಿ ದುಃಖದ ವ್ಯವಹಾರ ಮಾಡುತ್ತಾರೆ ತಾನೆ? ಯಾರ್ಯಾರು ಏನೇನೋ ವ್ಯವಹಾರ ಮಾಡುತ್ತಾರೆ. ಕುಟುಂಬಗಳಲ್ಲಿ ಏನೇನೋ ಲೇವಾದೇವಿ ಕೊಟ್ಟು ತೆಗೆದುಕೊಳ್ಳುವುದು ನಡೆಯುತ್ತದೆ. ಇಂತಹವರ ಮನೆಯಲ್ಲಿ ಅವರ ಪತಿ ಹಾಗೆ, ಅವರ ಪತ್ನಿ ಹೀಗೆ, ಅವರ ಅತ್ತೆ ಹಾಗೆ, ಅವರ ಸೊಸೆ ಹೀಗೆ, ಈ ದುಃಖದ ವ್ಯವಹಾರ ನಡೆಯುತ್ತದೆ ಅಲ್ಲವೇ? ಆಗ ಖುಷಿ ಎಲ್ಲಿಂದ ಬರುತ್ತದೆ ಹೇಳಿ? ಎಲ್ಲಿಂದ ಬರುತ್ತದೆ ಖುಷಿ? ಖುಷಿಯನ್ನು ಹುಡುಕಲು ಹೊರಗೆ ಹೋಗುತ್ತಾರೆ. ಖುಷಿ ಸಂತೋಷವನ್ನು ಹುಡುಕಲು ಬೇರೆ ಬೇರೆ ಕಡೆಗೆ ಹೋಗಿ ಯಾವುದೋ ದೃಶ್ಯಗಳನ್ನು ನೋಡುತ್ತಾರೆ. ಅಲ್ಲಿ ಖುಷಿ ಎಲ್ಲಿಂದ ಸಿಗುತ್ತದೆ? ಯಾವ ವಸ್ತುವಿನ ವ್ಯವಹಾರವಾಗುತ್ತಿದೆ? ಅಲ್ಲಿ ಯಾವ ವಸ್ತುವು ಸಿಗುತ್ತದೋ ಅದೇ ವ್ಯವಹಾರ ಮಾಡುತ್ತಾರೆ ತಾನೆ? ಅಂದರೆ ಒಂದು ವೇಳೆ ಸುಖ ಸಿಕ್ಕರೆ ಸುಖದ ವ್ಯವಹಾರ, ದುಃಖ ಸಿಕ್ಕರೆ ದುಃಖದ ವ್ಯವಹಾರ. ಒಂದು ವೇಳೆ ನೀವು ಯಾರಿಗಾದರೂ ದುಃಖ ಕೊಟ್ಟರೆ ಕರ್ಮದ ಚಕ್ರವು ತಿರುಗಿ ನಿಮ್ಮ ಬಳಿ ಏನನ್ನು ತರುತ್ತದೆ? ದುಃಖವನ್ನೇ ತರುತ್ತದೆ. ನೀವು ಯಾರಿಗಾದರೂ ಖುಷಿಯನ್ನು ಹಂಚಿದರೆ ಅದೇ ಕರ್ಮದ ಚಕ್ರವು ನಿಮ್ಮ ಬಳಿ ಖುಷಿಯ ಮಳೆಯನ್ನು ತರುತ್ತದೆ. ಈ ಸಂಸಾರಕ್ಕೊಂದು ನಿಯಮವಿದೆ ಎಂದು ಗೊತ್ತಿದೆಯೇ? ಯಾವುದು? ಏನನ್ನು ಕೊಡುತ್ತೀರೋ ಅದೇ ಸಿಗುತ್ತದೆ. ಇಂದಲ್ಲ ನಾಳೆ ಸಿಗುತ್ತದೆ. ಒಂದಲ್ಲ 100 ಪಟ್ಟು ಸಿಗುತ್ತದೆ. ಈಗ ಅದು ದುಃಖವಾಗಿರಲಿ ಅಥವಾ ಖುಷಿಯಾಗಿರಲಿ, ಏನನ್ನು ಕೊಡುತ್ತೀರೋ ಅದೇ ಸಿಗುತ್ತದೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಕಟಾವು ಮಾಡುತ್ತೀರಿ. ನೀವೇನು ಕೊಡುತ್ತಿದ್ದೀರಿ? ನಿಮ್ಮನ್ನು ನೀವು ನೋಡಿಕೊಳ್ಳಿ. ಬೇರೆಯವರು ನಿಮಗೆ ದುಃಖ ಕೊಡುತ್ತಿದ್ದಾರೆ ಅಂದರೆ ಅದನ್ನು ಯೋಚಿಸಬೇಡಿ. ಹಾಗಾದರೆ ಮಕ್ಕಳೇ, ನೀವು ನೋಡಿಕೊಳ್ಳಿ, ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾವು ಏನನ್ನು ಕೊಡುತ್ತಿದ್ದೇವೆ? ನಿಮ್ಮ ಜೋಳಿಗೆ ಯಾವ ವಸ್ತುವಿನಿಂದ ತುಂಬಿದೆ? ಯಾವ ವಸ್ತುವಿನಿಂದ ತುಂಬಿದೆ? ಹೂವುಗಳಿಂದಲೋ ಅಥವಾ ಮುಳ್ಳುಗಳಿಂದಲೋ? ಯಾವುದರಿಂದ ತುಂಬಿದೆ? ನಿಮ್ಮ ಜೋಳಿಗೆ ಹೂವುಗಳಿಂದ ತುಂಬಿದೆ. ಹಾಗಾದರೆ ಬೇರೆಯವರಿಗೆ ದುಃಖ ಕೊಡುತ್ತೀರಿ ಎಂದರೆ ಜೋಳಿಗೆಯಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬೇಕು. ಮುಳ್ಳುಗಳಿವೆ. ಮತ್ತು ಒಂದು ವೇಳೆ ಮುಳ್ಳುಗಳನ್ನು ಕೊಟ್ಟರೆ, ಒಂದು ವೇಳೆ ಮುಳ್ಳುಗಳನ್ನು ಚುಚ್ಚಿದರೆ ಆಗ ಮುಳ್ಳುಗಳನ್ನು ಹೇಗೆ ಚುಚ್ಚುತ್ತಾರೆ? ಎಲ್ಲಿಂದಲೋ ಮುರಿದು ಮುಳ್ಳು ಚುಚ್ಚುತ್ತಾರೆಯೇ? ಆ ಮುಳ್ಳಿನ ಬಗ್ಗೆ ಮಾತನಾಡುತ್ತಿದ್ದೇವೆಯೇ? ಯಾವ ಮುಳ್ಳಿನ ಬಗ್ಗೆ ಮಾತನಾಡುತ್ತಿದ್ದೇವೆ? ದುಃಖದ ಮುಳ್ಳಿನ ಬಗ್ಗೆ. ವಾವ್, ತಿಳುವಳಿಕೆಯುಳ್ಳ ಮಕ್ಕಳು ಕುಳಿತಿದ್ದಾರೆ. ಅಂದ್ರೆ ಇನ್ನೊಬ್ರಿಗೆ ನಾವು ಚುಚ್ತಿದೀವಿ ಅಂತಂದ್ರೆ ಯಾವ ಮುಳ್ಳು ಚುಚ್ತಿದೀವಿ? ಅವರಿಗೆ ದುಃಖದ ಮುಳ್ಳನ್ನ ಚುಚ್ಚುತ್ತಾ ಇದ್ದೀವಿ. ಅದು ಎಲ್ಲಿಂದ ಬರುತ್ತದೆ?
ನಿಮ್ಮ ಮಾತಿನಿಂದ, ನಿಮ್ಮ ಬಾಯಿಂದ ದುಃಖದ ಮುಳ್ಳು ಬರುತ್ತದೆ. ನಿಮ್ಮ ಬಾಯಿ ಎನ್ನುವುದು ಒಂದು ಧನಸ್ಸಿನ ರೀತಿ ಎಂದು ಯೋಚಿಸಿ, ಮತ್ತು ಅದರಲ್ಲಿಂದ ಹೊರಬರುವಂತಹ ಮಾತುಗಳು ಬಾಣಗಳಾಗಿವೆ. ಆ ಬಾಣಗಳು ಅಂದ್ರೆ ದುಃಖ ಕೊಡುವಂತಹ ಬಾಣದಂತಹ ಮಾತುಗಳು ಹೋಗಿ ಇನ್ನೊಬ್ಬರನ್ನು ಗಾಯಗೊಳಿಸುತ್ತವೆ. ಅರ್ಥವಾಯಿತೆ? ನಿಮ್ಮ ಬಾಯಿ ಬಿಲ್ಲಿದ್ದಂತೆ, ಧನಸ್ಸಿದ್ದಂತೆ, ಮತ್ತು ಇದರಲ್ಲಿಂದ ಹೊರಬರುವ ಒಂದೊಂದು ಶಬ್ದವು ಬಾಣವಾಗಿದೆ. ಮತ್ತು ಯಾರಿಗಾದರೂ ಅದನ್ನು ಚುಚ್ಚಿದಾಗ ಅವರು ಗಾಯಗೊಳ್ಳುತ್ತಾರೆ. ಮತ್ತು ಈ ಬಾಣದಿಂದ ನಾವು ಯಾರ ಮೇಲಾದರೂ ಹೂವಿನ ಮಳೆಯನ್ನು ಸುರಿಸಬಹುದು ತಾನೆ. ಹಾಗಾಗಿ ಹೂವಿನ ಮಳೆ ಸುರಿಸಿದರೆ ಯಾರಿಗಾದರೂ ಎಷ್ಟು ಖುಷಿ ಸಿಗುತ್ತದೆ, ಮತ್ತು ಮುಳ್ಳುಗಳನ್ನು ಕೊಟ್ಟರೆ ದುಃಖ ಸಿಗುತ್ತದೆ. ಈ ಸಂಸಾರದಲ್ಲಿ ನಾವು ಬಂದಿರುವುದೇ ಖುಷಿಯನ್ನು ಹಂಚಲು ಮತ್ತು ಖುಷಿಯಾಗಿರಲು. ಆದರೆ ನಾವು ಉಲ್ಟಾ ಮಾಡುತ್ತಿದ್ದೇವೆ. ಅರ್ಥವಾಗುತ್ತಿದೆಯೇ? ಉಲ್ಟಾ ಆಗುತ್ತಿದೆ. ಏನು ಮಾಡುತ್ತಿದ್ದೇವೆ? ಅನ್ಯರಿಗೆ ದುಃಖ ಕೊಡುತ್ತಿದ್ದೇವೆ ಮತ್ತು ಅನ್ಯರಿಂದ ದುಃಖವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಎರಡನ್ನೂ ಮಾಡುತ್ತಿದ್ದೇವೆ. ಕೊಡುತ್ತಿದ್ದೇವೆ ಮತ್ತು ತೆಗೆದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಏನು ಕೊಡಬೇಕು? ಸುಖ ಕೊಡಬೇಕು. ಸುಖ ತಾನಾಗಿಯೇ ಸಿಗುತ್ತದೆ. ನೀವು ಸುಖ ಕೊಟ್ಟರೆ ತಾನಾಗಿಯೇ ನಿಮ್ಮ ಬಳಿ ಸುಖ ಮರಳಿ ಬರುತ್ತದೆ. ಹಾಗಾದರೆ ಇಂದು ಪ್ರೀತಿಯ ಬಾಬಾ ಏನು ಹೇಳಿದರು? ಇಲ್ಲಿ ನೀವು ಬಂದಿದ್ದೀರಿ ಅಲ್ಲವೇ? ಬಾಬಾ ಹೇಳುವುದನ್ನು ಕೇಳಿಸಿಕೊಂಡು ಹಾಗೆಯೇ ಮೇಲ್ಮೇಲೆ ತೆಗೆದುಕೊಂಡು ಹೋಗಬೇಡಿ. ಇಲ್ಲಿ ಪ್ರಾಕ್ಟಿಕಲ್ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಹೋಗಿ. ಕನರಸ ಆಗಬಾರದು, ಮನರಸ ಆಗಬೇಕು. ಕೇವಲ ಕಿವಿಗೆ ಹಿಂಪಾಗುವ ರೀತಿಯಲ್ಲಿ ಆಗಬಾರದು. ಬಾಬಾ ಹೇಳಿದ್ದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಹೋಗಬೇಕು. ಮನಸ್ಸಿನಲ್ಲಿ ಸುಖ ಸಿಗಲಿ, ಶಾಂತಿ ಸಿಗಲಿ, ಖುಷಿ ಸಿಗಲಿ, ನೆಮ್ಮದಿ ಸಿಗಲಿ, ಮನರಸ ಆಗಿರಬೇಕು, ಕನರಸ ಅಲ್ಲ. ಅರ್ಥವಾಗುತ್ತಿದೆ ತಾನೆ? ಏನು ಕೊಡಬೇಕು? ಸುಖ ಕೊಡಬೇಕು. ಸುಖ ಕೊಟ್ಟಾಗ ಸುಖ ತಾನಾಗಿಯೇ ಸಿಗುತ್ತದೆ. ನೋಡಿ, ಕರ್ಮ ಒಂದು ಬಹಳ ದೊಡ್ಡ ಸಿದ್ಧಾಂತವಾಗಿದೆ. ಕರ್ಮದ ಪುಸ್ತಕ ಬಹಳ ಆಳವಾದ ಪುಸ್ತಕವಾಗಿದೆ. ಕರ್ಮದ ಪುಸ್ತಕವನ್ನು ಯಾರು ಓದಿದ್ದಾರೋ ಅವರು ಜೀವನದಲ್ಲಿ ಎಂದಿಗೂ ಫೇಲ್ ಆಗಲು ಸಾಧ್ಯವಿಲ್ಲ. ಅವರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರು ಎಂದಿಗೂ ಎಲ್ಲಿಯೂ ಸೋಲಲು ಸಾಧ್ಯವಿಲ್ಲ. ಹಾಗಾಗಿ ಕರ್ಮದ ಪುಸ್ತಕವನ್ನು ಅವಶ್ಯವಾಗಿ ಓದಿರಿ. ಎಲ್ಲಿ ಸಿಗುತ್ತದೆ? ಕರ್ಮದ ಪುಸ್ತಕದ ಅಂಗಡಿ ಎಲ್ಲಿದೆ? ಯಾರಾದರೂ ತೆರೆದಿದ್ದಾರೆಯೇ? ನಿಮ್ಮ ಜೀವನವೇ ಸ್ವತಃ ಕರ್ಮದ ಪುಸ್ತಕವಾಗಿದೆ. ನೀವು ನಿಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ನಿಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ? ಅದೇ ಕರ್ಮದ ಪುಸ್ತಕವಾಗಿದೆ. ನೀವೇ ಸ್ವತಃ ಒಂದು ಪುಸ್ತಕವಾಗಿದ್ದೀರಿ. ನಿಮ್ಮ ಜೀವನವೇ ಒಂದು ಪುಸ್ತಕವಾಗಿದೆ. ಮತ್ತು ಜೀವನ ಒಂದು ಪುಸ್ತಕವಾಗಿದ್ದರೆ ಅದನ್ನು ಓದಿರಿ. ಇತ್ತೀಚೆಗೆ ಜೀವನವನ್ನು ಸುಮ್ಮನೆ ಹಾಗೆಯೇ ಜೀವಿಸಿ ಬಿಟ್ಟರು ಅಷ್ಟೇ. ಎಲ್ಲವನ್ನೂ ಮಾಡಿದರು, ಓಡಿದರು, ಅಲೆದಾಡಿದರು, ಸುತ್ತಾಡಿದರು, ಮತ್ತು ಹಾಗೆಯೇ ವಯಸ್ಸು ಬಂತು, ಅಂದ್ರೆ ವಯಸ್ಸಾಯಿತು, ಮತ್ತು ಹಾಗೆಯೇ ಮೇಲೆ ಹೊರಟು ಹೋದರು. ಅಂದ್ರೆ ಏನೂ ಸಾಧನೆ ಮಾಡದೇನೆ ಈ ದೇಹವನ್ನ ತ್ಯಾಗ ಮಾಡಿ ಮೇಲೆ ಹೊರಟು ಹೋದರು. ಮತ್ತು ಮೇಲೆ ಹೋದಾಗ ಒಂದೇ ಒಂದು ಪುಟವನ್ನೂ ಓದಲಿಲ್ಲಲ್ಲ ಎಂದು ಯೋಚನೆ ಮಾಡುತ್ತಾರೆ. ಮತ್ತು ಮೇಲೆ ಹೋಗಿ ಎಕ್ಸಾಮ್ ಪೇಪರ್ ಹಾಲ್ನಲ್ಲಿ ಕುಳಿತುಕೊಂಡರು. ಆಗ ಹೇಳುತ್ತಾರೆ, ಏನಾಯಿತು? ನಾವಂತೂ ಏನು ಓದಿಕೊಂಡೇ ಬರಲಿಲ್ಲ. ಹಾಗಾದರೆ ಓದಿಕೊಂಡು ಬರದಿದ್ದರೆ ಮತ್ತೆ ಏನು ಸಿಗುತ್ತದೆ? ಎಕ್ಸಾಮಿಗೆ ಕುತ್ಕೊಂಡ್ಮೇಲೆ ಓದ್ಲಿಲ್ಲ ಅಂದ್ರೆ ಏನ್ ಸಿಗತ್ತೆ? 0/0, ಸೊನ್ನೆಗೆ ಸೊನ್ನೆಯೇ ಸಿಗುತ್ತದೆ. ಮತ್ತೇನು ಸಿಗುತ್ತದೆ? ಹಾಗಾಗಿ ಫುಲ್ ಪಾಸ್ ಆಗಬೇಕೆಂದರೆ ನಿಮ್ಮ ಜೀವನದ ಪುಸ್ತಕವನ್ನು ಇಲ್ಲಿಂದಲೇ ಓದಿಕೊಂಡು ಹೋಗಬೇಕು. ಮನಸ್ಸಿನ ಶಾಂತಿಯನ್ನು ಹುಡುಕಲು ಎಲ್ಲೆಲ್ಲಿ ಅಲೆದಾಡುತ್ತೀರಿ ಹೇಳಿ? ಎಲ್ಲೆಲ್ಲಿಗೆ ಹೋಗುವುದಿಲ್ಲ ಹೇಳಿರಿ? ಆದರೆ ಮನಸ್ಸಿನ ಶಾಂತಿಯನ್ನು ನೀವೇ ಹುಡುಕಬಹುದು. ನಿಮಗಿಂತ ಬೆಸ್ಟ್ ಯಾರೂ ಇಲ್ಲ. ನಿಮಗಿಂತ ಮಿಗಿಲಾದ ಗುರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀವೇ ಸ್ವಯಂ ಗುರು, ಸ್ವಯಂ ಟೀಚರ್. ನೀವೇ ಸ್ವಯಂ ಎಲ್ಲವೂ ಆಗಿದ್ದೀರಿ. ನಿಮ್ಮ ಜೀವನದ ಪುಸ್ತಕವನ್ನು ಓದಿರಿ. ಆ ವಿಷಯವನ್ನು ತೆರೆಯಿರಿ. ಎಲ್ಲಿಯವರೆಗೆ ಏಕಾಂತದಲ್ಲಿ ಕುಳಿತುಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಏಕಾಂತದಲ್ಲಿ ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳುವುದಿಲ್ಲವೋ, ಅಲ್ಲಿಯವರೆಗೆ ಪರಮಾತ್ಮನೂ ನಮ್ಮೊಂದಿಗೆ ಮಾತನಾಡುವುದಿಲ್ಲ. ಅವನು ಏನು ಹೇಳುತ್ತಾನೆ?
ಯಾವಾಗ ನೀವು ನಿಮಗೆ ನಿಮ್ಮವರಾಗಲು ಸಾಧ್ಯವಾಗಲಿಲ್ಲವೋ ಆಗ ನಾನು ನಿಮ್ಮವನಾಗಲು ಎಲ್ಲಿಂದ ಸಾಧ್ಯ? ಹಾಗಾದರೆ ನೀವು ಮೊದಲು ಏನಾಗಬೇಕು? ನಿಮಗೆ ನೀವೇ ಸ್ನೇಹಿತ ಆಗಬೇಕು. ಏನಾಗಬೇಕು? ನಿಮಗೆ ನೀವೇ ಸ್ನೇಹಿತ ಆಗಬೇಕು. ಪರಸ್ಪರರಂತೂ ಈ ಜಗತ್ತಿನಲ್ಲಿ ಎಲ್ಲರಿಗೂ ಬಹಳಷ್ಟು ಸ್ನೇಹಿತರಿರುತ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಸ್ನೇಹಿತರಿರುತ್ತಾರೆ. ಆದರೆ ತಮಗೆ ತಾವೇ ಸ್ನೇಹಿತರಾಗಿರುವವರು ಯಾರೋ ಒಬ್ಬರು ಅತಿ ಕಡಿಮೆ, ವಿರಳವಾಗಿ ಸಿಗುತ್ತಾರೆ. ಮತ್ತು ಯಾರು ತಮಗೆ ತಾವೇ ಸ್ನೇಹಿತರಾಗಿರುತ್ತಾರೋ ಅವರೊಂದಿಗೆ ಪರಮಾತ್ಮ ಸ್ನೇಹ ಮಾಡುತ್ತಾನೆ. ಅರ್ಥವಾಗುತ್ತಿದೆಯೇ? ಯಾರು ತಮಗೆ ತಾವೇ ಸ್ನೇಹಿತರಾಗಿರುತ್ತಾರೋ ಅವರ ಜೊತೆ ಪರಮಾತ್ಮ ಸ್ನೇಹ ಮಾಡುತ್ತಾನೆ, ಅವರಿಗೆ ದೋಸ್ತಾಗುತ್ತಾನೆ. ಮತ್ತು ಅದು ಸಹ ಪಕ್ಕಾ ದೋಸ್ತ್. ಮನುಷ್ಯರಾದರೆ ಜೊತೆ ಬಿಟ್ಟು ಹೋಗುತ್ತಾರೆ, ಆದರೆ ಪರಮಾತ್ಮ ಸ್ನೇಹಿತನಾದರೆ ಎಂದಿಗೂ ಜೊತೆ ಬಿಡುವುದಿಲ್ಲ, ಅಂತಹ ಜೊತೆಗಾರನಾಗುತ್ತಾನೆ. ಈ ಜಗತ್ತಿನಲ್ಲಿ ಅನೇಕ ಸ್ನೇಹಿತರು ಜೊತೆಯನ್ನು ಬಿಡುತ್ತಾರೆ, ಸ್ನೇಹವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಪರಮಾತ್ಮ ನಿಮ್ಮ ಸ್ನೇಹವನ್ನು ಎಂದಿಗೂ ಬಿಡುವುದಿಲ್ಲ. ಅವನು ಅಷ್ಟು ಪಕ್ಕಾ ದೋಸ್ತಾಗುತ್ತಾನೆ. ಅರ್ಥವಾಗುತ್ತಿದೆಯೇ? ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಏನು ಹೇಳುತ್ತಾರೆ? ನೀವು ಏನು ಹೇಳುತ್ತೀರಿ? ಯಾವ ಗಾಯನ ಮಾಡುತ್ತೀರಿ? ಯಾವ ಪ್ರಾರ್ಥನೆ ಮಾಡುತ್ತೀರಿ? ಯಾವ ಮಹಿಮೆ ಮಾಡುತ್ತೀರಿ? ಯಾವ ಮಹಿಮೆ ಮಾಡುತ್ತೀರಿ? ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಸಖ, ನೀನೇ ಸಾತಿ, ನೀನೇ ಆಧಾರ, ಸರ್ವಸ್ವವೂ ನೀನೇ. ಇದನ್ನೇ ಗಾಯನ ಮಾಡುತ್ತೀರಿ ತಾನೆ? ಭಗವಂತ ನೀನೇ ನನಗೆ ತಂದೆ ತಾಯಿ ಎಂದು ಪರಮಾತ್ಮನ ಜೊತೆಗೆ ತಂದೆ ತಾಯಿಯ ಸಂಬಂಧವನ್ನು ಜೋಡಿಸುತ್ತೇವೆ. ಬಂಧು ಸಖನ ಸಂಬಂಧವಿದೆ ಪರಮಾತ್ಮನ ಜೊತೆಗೆ. ಜೊತೆಗಾರ ಪರಮಾತ್ಮ ನಮ್ಮ ಜೀವನಕ್ಕೆ ಆಧಾರ ಎನ್ನುವ ಸಂಬಂಧವಿದೆ. ದೇವಸ್ಥಾನಕ್ಕೆ ಹೋಗಿ ಇದನ್ನೇ ಹೇಳುತ್ತಾರೆ ತಾನೆ? ಆದರೆ ಇದನ್ನು ಪ್ರಾಕ್ಟಿಕಲ್ ನಲ್ಲಿ ಯಾರು ಮಾಡಿದ್ದಾರೆ? ಯಾರು ಅವನನ್ನು ತಮ್ಮ ಬಂಧು ಸಖನನ್ನಾಗಿ ಮಾಡಿಕೊಂಡಿದ್ದಾರೆ? ಯಾರು ತಮ್ಮ ಮಾತಾ ಪಿತಾ ದೋಸ್ತನ್ನಾಗಿ ಮಾಡಿಕೊಂಡಿದ್ದಾರೆ? ಯಾರು ಮಾಡಿಕೊಂಡಿದ್ದಾರೆ? ಯೋಚಿಸಿ ನೋಡಿರಿ. ಯಾರು ಪರಮಾತ್ಮನನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡರೋ, ಯಾರು ಅವನನ್ನು ಸಖನನ್ನಾಗಿ ಮಾಡಿಕೊಂಡರೋ ಅವರು ಜಗತ್ತಿನ ನಂಬರ್ 1 ಎಂದು ನಾವು ಹೇಳುತ್ತೇವೆ. ನಂಬರ್ 1 ವ್ಯಕ್ತಿ ಅಥವಾ ನಂಬರ್ 1 ಜೊತೆಗಾರ ಯಾರು ಅವನನ್ನು ತಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದಾರೋ ಅವರು ಜಗತ್ತಿನಲ್ಲಿ ನಂಬರ್ 1. ನೀವು ಯಾರೊಂದಿಗಾದರೂ ನಿಮ್ಮ ಮನದ ಮಾತನ್ನು ಹೇಳಿದರೆ ಅವರು ಇಲ್ಲಿಯ ಮಾತನ್ನು ಅಲ್ಲಿಗೆ, ಅಲ್ಲಿಯ ಮಾತನ್ನು ಇಲ್ಲಿಗೆ ಮಾಡಬಹುದು. ಅಂದ್ರೆ ನಿಮ್ಮ ಮಾತನ್ನ ತಗೊಂಡೋಗಿ, ನಿಮ್ಮ ಮನಸ್ಸಿನ ಮಾತನ್ನ ತಗೊಂಡೋಗಿ ಬೇರೆಯವ್ರಿಗೆ ಹೇಳೋದು, ಬೇರೆಯವ್ರ ಮನಸ್ಸಿನ ಮಾತನ್ನ ತಗೊಂಡು ಬಂದು ಇನ್ನೊಬ್ಬರಿಗೆ ಹೇಳೋದು, ಈ ರೀತಿ ಮಾಡಬಹುದು. ಆದರೆ ನೀವು ನಿಮ್ಮ ಮನದ ಮಾತನ್ನು ಯಾರಿಗೆ ಹೇಳಿರಿ? ಯಾರಿಗೆ ಹೇಳಿರಿ? ಪರಮಾತ್ಮನಿಗೆ. ಜಗತ್ತಿನಲ್ಲಿ ಯಾರಿಗಾದರೂ ನೀವು ನಿಮ್ಮ ಮನದ ಮಾತನ್ನು ಹೇಳಿ ನಂತರ ಏನು ಹೇಳುತ್ತೀರಿ? ಆ ಮನುಷ್ಯರಿಗೆ ಅಥವಾ ಆ ನಿಮ್ಮ ಸ್ನೇಹಿತರಿಗೆ ಹೇಳುತ್ತೀರಿ, ನೋಡಿರಿ ನಾನು ನನ್ನ ಮನಸ್ಸಿನ ಮಾತನ್ನ, ನನ್ನ ಸೀಕ್ರೆಟ್ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೇನೆ, ಇದು ನನ್ನ ಸೀಕ್ರೆಟ್ ವಿಷಯ, ಹೀಗೆ ಹೇಳುತ್ತೀರಿ ತಾನೆ? ಅರೆ, ನಿಮ್ಮ ಸೀಕ್ರೆಟ್ ನಿಮ್ಮ ಹೊಟ್ಟೆಯಲ್ಲೇ ಅಡಗಿಡಲು ಸಾಧ್ಯವಾಗದಿದ್ದಾಗ ಬೇರೆಯವರ ಹತ್ತಿರ ಹೇಳಿ ಅದು ಸೀಕ್ರೆಟ್ ವಿಷಯ ಎಂದು ಹೇಳಿದರೆ ಅವರ ಹೊಟ್ಟೆಯಲ್ಲಿ ಎಲ್ಲಿಂದ ಅಡಗಿರುತ್ತದೆ ಹೇಳಿರಿ? ನೀವು ನಿಮ್ಮ ಸೀಕ್ರೆಟ್ ಅನ್ನು ನಿಮ್ಮ ಸ್ನೇಹಿತನ ಮುಂದೆ ಹೇಳುತ್ತೀರಿ ಮತ್ತು ಪ್ರಾಮಿಸ್ ಕೂಡ ತೆಗೆದುಕೊಳ್ಳುತ್ತೀರಿ, ನೋಡಿ ಪ್ಲೀಸ್ ಇದನ್ನು ಯಾರಿಗೂ ಹೇಳಬೇಡಿರಿ, ಇದು ನನ್ನ ಸೀಕ್ರೆಟ್ ವಿಷಯ ಎಂದು. ಎಂತಹ ಅದ್ಭುತ ಅಲ್ಲವೇ? ನಿಮ್ಮ ಸೀಕ್ರೆಟ್ ನಿಮ್ಮ ಹೊಟ್ಟೆಯಲ್ಲಿಯೇ ಅಡಗಿಡಲು ಸಾಧ್ಯವಾಗಲಿಲ್ಲ ಮತ್ತು ನಿಮ್ಮ ಮೇಲೆ ನಿಮಗೆ ಭರವಸೆ ಇಡಲು ಆಗುತ್ತಿಲ್ಲ. ಆದರೆ ನೀವು ಅವರ ಮೇಲೆ ಭರವಸೆ ಇಟ್ಟಿದ್ದೀರಿ. ನಿಮ್ಮ ಸೀಕ್ರೆಟ್ ನಿಮ್ಮ ಹೊಟ್ಟೆಯಲ್ಲಿಯೇ ಅಡಗಿಡಲು ಸಾಧ್ಯವಾಗಲಿಲ್ಲ ಮತ್ತು ನಿಮ್ಮ ಮೇಲೆ ನಿಮಗೆ ಭರವಸೆ ಇಡಲು ಆಗುತ್ತಿಲ್ಲ. ಆದರೆ ನೀವು ಬೇರೆಯವರ ಮೇಲೆ ಭರವಸೆ ಇಟ್ಟಿದ್ದೀರಿ ಮತ್ತೆ ಅವರು ಇನ್ನೆಲ್ಲೋ ಹೋಗಿ ಹೇಳುತ್ತಾರೆ, ನೋಡಿ ಇಂಥವರ ಸೀಕ್ರೆಟ್ ವಿಷಯವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ, ನೀವು ಯಾರಿಗೂ ಹೇಳಬೇಡಿರಿ.
ಈ ರೀತಿ ಮಾಡುತ್ತಾ ಮಾಡುತ್ತಾ ಒಂದು ಗುಂಪು ತಯಾರಾಗುತ್ತದೆ ಮತ್ತು ಇಂತಹವರು ಅವರ ಸೀಕ್ರೆಟ್ ಏನು ಎಂದು ಎಲ್ಲರಿಗೂ ಗೊತ್ತಿರುತ್ತದೆ. ಅದೇ ಪರಮಾತ್ಮನನ್ನು ನೀವು ಸ್ನೇಹಿತನನ್ನಾಗಿ ಮಾಡಿಕೊಂಡರೆ ಅವನ ಮುಂದೆ ನೀವು ಎಷ್ಟೇ ಸೀಕ್ರೆಟ್ ತೆರೆದಿಟ್ಟರೂ, ಏನೇ ಹೇಳಿದರೂ, ಏನೇ ಮಾತನಾಡಿದರೂ ಭಗವಂತನಿಗೆ ಹೀಗೆ ಹೇಳಬಹುದು, ಪಾಪವಾಗುತ್ತದೆ ಎಂದು ಯೋಚಿಸಬೇಡಿ. ಏಕೆಂದರೆ ಭಗವಂತನಿಗೆ ಬಹಳ ಶ್ರೇಷ್ಠ ಪದವಿ ಕೊಟ್ಟಿದ್ದೀರಿ ಅಲ್ಲವೇ? ಅಂದ್ರೆ ಅಯ್ಯೋ ಭಗವಂತನ ಹತ್ರ ನಾನು ಎಲ್ಲಾ ಹೇಳ್ತಿದ್ದೀನಿ, ಇಂಥವನ್ನೆಲ್ಲಾ ಹೇಳಿದಾಗ ನನಗ್ ಪಾಪ ಆಗತ್ತೇನೋ, ಪಾಪ ಭಗವಂತನಿಗೆ ಎಷ್ಟು ಕೆಲ್ಸನೋ, ಯೋಚನೆ ಮಾಡ್ಬೇಡ್ರಿ. ಭಗವಂತನಿಗೆ ನೀವು ಬಹಳ ಶ್ರೇಷ್ಠ ಪದವಿ ಕೊಟ್ಟಿದ್ದೀರಿ. ಅವರೇ ಭಗವಂತನಿಗೆ ನೀವು ಬಹಳ ಶ್ರೇಷ್ಠ ಪದವಿ ಕೊಟ್ಟಿದ್ದೀರಿ. ಭಗವಂತನ ಮುಂದೆ ಹೇಳ್ಕೊಂಡ್ರೆ ಪಾಪ ಸುತ್ಕೊಳ್ತದ? ಇಲ್ಲ. ಭಗವಂತ ನಿಮ್ಮ ಸಖನೂ ಆಗಿದ್ದಾನೆ, ಸ್ನೇಹಿತ ಆಗಿದ್ದಾನಲ್ಲವೇ? ಅವನು ಸ್ನೇಹಿತನಾಗಿಲ್ಲದಿದ್ದರೆ ಏಕೆ ಹೇಳುತ್ತಿದ್ದರು? ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು ಬಳಗ ಸಖ ಸರ್ವಸ್ವವು ನೀನೇ ಎಂದು ಭಗವಂತನಿಗೇಕೆ ಗಾಯನ ಮಾಡುತ್ತಿದ್ದರು? ಅವಶ್ಯವಾಗಿ ಪರಮಾತ್ಮ ಸಖನಾಗಿದ್ದಾನೆ ಮತ್ತು ಸಖನೊಂದಿಗೆ ನಾವು ನಮ್ಮ ಅಂತರಾತ್ಮದ, ನಮ್ಮ ಹೃದಯದ ಎಲ್ಲ ವಿಷಯಗಳನ್ನು, ಎಲ್ಲ ಸೀಕ್ರೆಟ್ ಮಾತುಗಳನ್ನು ಹೇಳಬಹುದು. ಎಲ್ಲ ನಮ್ಮ ಜೀವನದ ಕಥೆಗಳನ್ನು ತೆರೆದಿಡಬಹುದು ಮತ್ತು ಭಗವಂತನೇ ನಮಗೆ ಪ್ರಾಮಿಸ್ ಕೂಡ ಮಾಡುತ್ತಾನೆ, ನಾನು ನಿಮ್ಮ ಸೀಕ್ರೆಟ್ ವಿಷಯವನ್ನು ಯಾರಿಗೂ ಕೂಡ ಹೇಳುವುದಿಲ್ಲ ಎಂದು. ನಾನು ನಿಮ್ಮ ವಿಷಯಗಳನ್ನು ಯಾರಿಗೂ ಶೇರ್ ಮಾಡುವುದಿಲ್ಲ. ಅಷ್ಟು ಪಕ್ಕಾ ದೋಸ್ತ್ ಪರಮಾತ್ಮ ಆಗಿದ್ದಾರೆ. ಹಾಗಾದರೆ ನೀವು ಅವನೊಂದಿಗೆ ದೋಸ್ತಿ ಮಾಡುತ್ತೀರಾ? ಅಂದರೆ ಪರಮಾತ್ಮನ ಜೊತೆಗೆ ಸ್ನೇಹ ಮಾಡುತ್ತೀರಾ? ಅದರಲ್ಲಿ ಲಾಭವಿದೆ, ಬಹಳ ಲಾಭವಿದೆ. ಅವನು ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಲಹೆ ಕೊಡುತ್ತಾರೆ, ಹೆಜ್ಜೆ ಹೆಜ್ಜೆಗೂ ನಿಮ್ಮ ಕೈ ಹಿಡಿದುಕೊಳ್ಳುತ್ತಾರೆ. ನಿಮ್ಮನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ, ನಿಮಗೆ ಮಾರ್ಗದರ್ಶನ ಕೊಡುತ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಯಾರಾದರೂ ನಿಜವಾದ ಸ್ನೇಹಿತನನ್ನು ಹುಡುಕಬೇಕೆಂದರೆ ಅದು ಒಬ್ಬನ ಜೊತೆ ಸ್ನೇಹ ಮಾಡಿರಿ. ಆ ಸ್ನೇಹ ಪರಮಾತ್ಮನ ಜೊತೆ ಒಳ್ಳೆಯದು. ಆ ಸ್ನೇಹ ಆಗುವುದು ಹೇಗೆ? ಇದನ್ನು ನಾವು ಹೇಳಿ ಹೋಗುತ್ತೇವೆ. ನಾಳೆ ನೀವು ಕನ್ಫ್ಯೂಸ್ ಆದರೆ, ಕನ್ಫ್ಯೂಸ್ ಆಗಬಾರದು, ಗೊಂದಲದಲ್ಲಿ ಬರಬಾರದು. ಪರಮಾತ್ಮನ ಜೊತೆಗೆ ಸ್ನೇಹ ಮಾಡಬೇಕೆಂದರೆ, ಪರಮಾತ್ಮನ ಸ್ನೇಹವನ್ನು ಇಟ್ಟುಕೊಳ್ಳಬೇಕೆಂದರೆ ಪರಮಾತ್ಮನಿಗಾಗಿ ಕೇವಲ ಏನು ಬೇಕು? ಪರಮಾತ್ಮನಿಗೆ ನಾವೇನ್ ಕೊಡ್ಬೇಕು? ಕೇವಲ ನಿಮ್ಮ 10 ನಿಮಿಷಗಳು ಸಾಕು. ಕೇವಲ 10 ನಿಮಿಷಗಳು ಪರಮಾತ್ಮನಿಗಾಗಿ ಕೊಡಿ. ಬೆಳಗ್ಗೆ ನೀವು ನಿದ್ದೆಯಿಂದ ಎದ್ದೇಳುತ್ತೀರಲ್ಲ, ಆಗ 10 ನಿಮಿಷಗಳು. ಹೇಗೆ ನೀವು ನಿಮ್ಮ ಸ್ನೇಹಿತನನ್ನು ಭೇಟಿಯಾಗಲು ಹೋದಾಗ ಹೇಗೆ ಹೋಗುತ್ತೀರಿ? ಹೀಗೆ ಹುಚ್ಚರಂತೆ ಹೋಗುತ್ತೀರಾ? ಅಂದರೆ ತಲೆ ಕೆರ್ಕೊಂಡು ಮುಖ ತೊಳ್ಕೊಳ್ಳಿಲ್ದಂಗೆ ಹೋಗಿ ನಿಮ್ ಸ್ನೇಹಿತನನ್ನ ಭೇಟಿ ಆಗ್ತೀರಾ? ಅಥವಾ ಸ್ವಲ್ಪ ತಲೆ ಬಾಚಿಕೊಂಡು ಮುಖ ತೊಳೆದುಕೊಂಡು ಸ್ವಲ್ಪ ಫ್ರೆಶ್ ಆಗಿ ಹೋಗುತ್ತೀರಾ? ಹೇಗೆ ಹೋಗುತ್ತೀರಿ ನಿಮ್ಮ ಸ್ನೇಹಿತನನ್ನು ಭೇಟಿಯಾಗಲು? ಚೆನ್ನಾಗಿ ರೆಡಿಯಾಗಿ ಹೋಗುತ್ತೀರಿ ತಾನೆ? ಹಾಗೆಯೇ ಬೆಳಿಗ್ಗೆ ಎದ್ದಾಗ, ಅಂದರೆ ಅಮೃತ ವೇಳೆಯಲ್ಲಿ ಚೆನ್ನಾಗಿ ಮುಖ ತೊಳೆಯಿರಿ. ಸ್ನಾನ ಮಾಡಿದರೆ ಒಳ್ಳೆಯದು, ಆಗದಿದ್ದರೆ, ಅಂದರೆ ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿರ್ತೀರ, ಅಕಸ್ಮಾತ್ ಆಗದೇ ಇದ್ದರೆ ಸುಮ್ಮನೆ ಎಲ್ಲಾದರೂ ಒಂದು ಮೂಲೆ ಹಿಡಿದುಕೊಳ್ಳಿ ಮತ್ತು ಶಾಂತಿಯಿಂದ ಕುಳಿತು ಬಿಡಿ. ಅಂದ್ರೆ ಮುಖ ತೊಳ್ಕೊಂಡು ಶಾಂತಿಯಿಂದ ಒಂದು ಕಡೆ ಒಂದು ಜಾಗದಲ್ಲಿ ಕುತ್ಕೊಂಡು ನಿಮ್ಮೊಂದಿಗೆ ನೀವು ಮಾತನಾಡಿ. ಆ ಸಮಯದಲ್ಲಿ ನಿಮ್ಮ ಬಳಿ ಯಾರೂ ಇರಬಾರದು. ನಿಮ್ಮ ಪರ್ಸನಲ್ ಮೀಟಿಂಗ್ ಪರಮಾತ್ಮನಿಗಾಗಿ ಆಗಿರುತ್ತದೆ. ಪರ್ಸನಲ್ ಮೀಟಿಂಗ್ ನಲ್ಲಿ ನಾನು ಮತ್ತು ಪರಮಾತ್ಮ ಬಿಟ್ಟರೆ ಮೂರನೆಯವರು ಇರಬಾರದು. ಮೂರನೆಯವರು ಎಂದರೆ ನಿಮಗೆ ಅರ್ಥವಾಗುತ್ತಿದೆಯೇ? ಏನು? ಯಾವುದು? ಈ ನಿಮ್ಮ ಮೊಬೈಲ್ ಕೂಡ ಇರಬಾರದು. ಈ ನಿಮ್ಮ ಮೊಬೈಲ್, ಟೆಲಿಫೋನ್ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡುತ್ತಿರುತ್ತದೆ. ಹಾಗಾಗಿ ಇದು ಕೂಡ ಇರಬಾರದು. ಹಾಗಾಗಿ ನಿಮ್ಮ ಟೆಲಿಫೋನ್ ಅನ್ನು ಬೇರೆ ಕಡೆ ಇಟ್ಟು ಬಿಡಿ. ನಿಮ್ಮ ಕೋಣೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಇಟ್ಟು ಪರಮಾತ್ಮನ ಜೊತೆ ಮಾತನಾಡಲು ಕುಳಿತುಕೊಳ್ಳಿ. ಒಂದು ಮಾತು ಹೇಳಿ, ನಿಮ್ಮ ಸ್ನೇಹಿತನು ನೀವು ಭೇಟಿಯಾಗಲು ಹೋಗುತ್ತಿದ್ದೀರಿ. ಅವನು ನಿಮಗಾಗಿ ಪ್ರತಿ ಗಳಿಗೆಯೂ ಅವೈಲೇಬಲ್ ಆಗಿದ್ದಾರೆ. ನೀವು ಯಾವಾಗ ಕರೆದರೂ ಅವರು ಹಾಜರಾಗಿದ್ದಾರೆ.
ಸುಮ್ಮನೆ ಏಕಾಂತದಲ್ಲಿ ಕುಳಿತು ಕಣ್ಣು ಮುಚ್ಚಿ ವಾವ್ ಮತ್ತು ಮಾತನಾಡಿ. ಅಂದ್ರೆ ಭಗವಂತನ ಜೊತೆಗೆ ಮಾತಾಡ್ಲಿಕ್ಕೆ ಒಂದು ಜಾಗದಲ್ಲಿ ಏಕಾಗ್ರ ಚಿತ್ತರಾಗಿ, ಶಾಂತ ಚಿತ್ತರಾಗಿ ಕಣ್ಣು ಮುಚ್ಕೊಂಡು ಪರಮಾತ್ಮನ ನೆನಪಿನಲ್ಲಿ ಕುತ್ಕೊಂಡ್ರೆ ಆಹಾ ಆ ಆನಂದ. ಪರಮಾತ್ಮನ ಜೊತೆಗೆ ಮಾತನಾಡ್ರಿ ಮತ್ತು ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಿರಿ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಪರಮಾತ್ಮನಿಗೆ ತಿಳಿಸಿರಿ. ಮನಸ್ಸಿಗೆ ಏನು ಬರುತ್ತದೆಯೋ ಅದನ್ನು ಹೇಳಿರಿ. ನಾವು ಹೀಗಿದ್ದೇವೆ, ನಾವು ಕೆಟ್ಟವರು, ನಾವು ಒಳ್ಳೆಯವರು, ನಮ್ಮ ಜೊತೆ ಹೀಗಾಯಿತು, ನಮಗೆ ಅವರು ಹಂಗ್ ಮಾಡಿದ್ರು. ನಿಮಗೇನ್ ಮಾತಾಡ್ಬೇಕನ್ಸತ್ತೆ ಪರಮಾತ್ಮನ ಜೊತೆಗೆ ಮನಸ್ಸಿನಲ್ಲಿ ಏನ್ ಬರುತ್ತೋ ಅದನ್ನು ಎಲ್ಲನೂ ಪರಮಾತ್ಮನಿಗೆ ಹೇಳ್ತಾ ಹೋಗ್ರಿ ಅಷ್ಟೇ. ಅದರ ನಂತರ ಬಹಳ ಪ್ರೀತಿಯಿಂದ ಕಣ್ಣು ತೆರೆಯಿರಿ. ಆಹಾ, ಎಂತ ತಾಜಾತನ, ಫ್ರೆಶ್ನೆಸ್ ಅನುಭವವಾಗುತ್ತದೆ. ಎಷ್ಟು ಚೆನ್ನಾಗಿ ಅನಿಸುತ್ತದೆ. ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗಿ ನಾವು ಏಕದಂ ಹಗುರವಾಗಿದ್ದೇವೆ, ಸ್ವಚ್ಛವಾಗಿದ್ದೇವೆ ಎಂದು ಎನಿಸುತ್ತದೆ. ನೋಡಿ, ನಾವೇನಾದರೂ ಹೇಳಿದರೆ ಎಲ್ಲರ ಮನಸ್ಸಿಗೆ ಸ್ವಲ್ಪ ತಾಗಬಹುದು. ಹೇಗೆ? ಎಲ್ಲರೂ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಅಲ್ಲವೇ? ಸ್ನಾನ ಮಾಡಲು ಹೋಗುತ್ತಾರೆ ತಾನೆ ಗಂಗಾ ನದಿಯಲ್ಲಿ? ಹೋಗುತ್ತೀರೋ ಅಥವಾ ಇಲ್ಲವೋ? ಗಂಗಾ ಸ್ನಾನ ಮಾಡಲು ಮಕ್ಕಳು ಹೋಗುತ್ತಾರೆ. ಆ ಗಂಗಾ ನದಿಯಲ್ಲಿ ಮುಳುಗಿ ಬರುತ್ತಾರೆ ಮತ್ತು ಗಂಗಾ ನದಿಯಲ್ಲಿ ಮುಳುಗಿ ಬಂದ ಮೇಲೆ ನನ್ನ ಪಾಪವೆಲ್ಲ ತೊಳೆದು ಹೋಯಿತು ಎಂದು ಯೋಚಿಸುತ್ತಾರೆ. ಮತ್ತು ಬಂದ ನಂತರ ಮೊದಲಿಗಿಂತಲೂ ಅಂದ್ರೆ ಗಂಗಾ ನದಿಯಿಂದ ಸ್ನಾನ ಮಾಡ್ಕೊಂಡು ಊರಿಗೆ ಬಂದ್ರು ಅಂದ್ರೆ ಬಂದ ಮೇಲೆ ಅದಕ್ಕಿಂತ 2 ಪಟ್ಟು ಪಾಪಗಳನ್ನ ಮಾಡುತ್ತಾರೆ. ಇದು ಎಲ್ಲಿಯ ಸಿದ್ಧಾಂತ? ಗಂಗೆ ನಿಮ್ಮ ತನುವನ್ನು ತೊಳೆಯಬಲ್ಲಳು, ಅಂದ್ರೆ ಶರೀರವನ್ನ ಸ್ನಾನ ಮಾಡಬಹುದು ಗಂಗಾ ನದಿಯಲ್ಲಿ, ಆದರೆ ಗಂಗೆ ನಿಮ್ಮ ಮನಸ್ಸನ್ನ ತೊಳೆಯಲು ಆಗುವುದಿಲ್ಲ. ಇದೇ ಸತ್ಯ. ಯಾರಿಗಾದರೂ ಕಹಿ ಎನಿಸಿದರೂ ಪರವಾಗಿಲ್ಲ, ನೆನಪಿಡಿ, ಗಂಗಾ ನದಿಯ ನೀರು ನಿಮ್ಮ ಶರೀರವನ್ನು ಸ್ವಚ್ಛ ಮಾಡಬಹುದು, ಆದರೆ ಗಂಗೆ ನಿಮ್ಮ ಮನಸ್ಸನ್ನು ತೊಳೆಯಲಾರದು. ನೀವು ಮಾಡಿದ ಪಾಪಕರ್ಮಗಳನ್ನು ತೊಳೆಯಲಾರದು. ಆ ಪಾಪಕರ್ಮಗಳನ್ನು ನೀವು ಸ್ವಯಂ ಈಶ್ವರನ ನೆನಪಿನಲ್ಲಿ, ಪರಮಪಿತ ಪರಮಾತ್ಮನ ನೆನಪಿನಲ್ಲಿ ಕುಳಿತು ತೊಳೆಯಬಹುದು. ಒಂದು ಸ್ನಾನದ ನೀರು, ಇನ್ನೊಂದು ಜ್ಞಾನ ಸ್ನಾನ. ಅಂದ್ರೆ 2 ರೀತಿಯ ಸ್ನಾನ ಇದೆ. ಒಂದು ತನುವಿನ ಸ್ನಾನ, ಇನ್ನೊಂದು ಮನಸ್ಸಿನ ಸ್ನಾನ. ತನುವಿನ ಸ್ನಾನಕ್ಕೆ ಆ ಗಂಗಾ ನದಿಯ ನೀರಿದೆ, ಮನಸ್ಸಿನ ಸ್ನಾನಕ್ಕೆ ಈ ಜ್ಞಾನ ಇದೆ. ನೀರಿನ ಸ್ನಾನದಿಂದ ತನುವನ್ನು, ಶರೀರವನ್ನು ತೊಳೆದರೆ ಜ್ಞಾನ ಸ್ನಾನದಿಂದ ಮನಸ್ಸು ಸ್ವಚ್ಛವಾಗುತ್ತದೆ. ಆಗ ಆತ್ಮವು ಕಂಚನ ಸಮಾನ ಆಗುತ್ತದೆ. ಅರ್ಥವಾಯಿತೆ? ಏನು ಏನು ಅರ್ಥವಾಯಿತು? ನೀರಿನ ಸ್ನಾನದಿಂದ ಈ ಶರೀರವನ್ನು ತೊಳೆದರೆ ಜ್ಞಾನ ಸ್ನಾನದಿಂದ ಮನಸ್ಸನ್ನು ತೊಳೆದುಕೊಳ್ಳುತ್ತೇವೆ. ಆಗ ಆತ್ಮವು ಕಂಚನ ಸಮಾನ ಆಗುತ್ತದೆ. ಹಾಗಾದರೆ ಸ್ನಾನ ಹೇಗೆ ಮಾಡಬೇಕು ನೋಡಿ, ಅದ್ಭುತ ವಿಷಯವಲ್ಲವೇ? ಎಲ್ಲಿ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೋ ಅಲ್ಲಿ ಎಷ್ಟೊಂದು ಜನಜಂಗುಳಿ ಇರುತ್ತದೆ. ಎಷ್ಟೊಂದು ಜನಜಂಗುಳಿ ಇರುತ್ತದೆ ಎಂದರೆ ಅವಶ್ಯವಾಗಿ ಎಲ್ಲರಿಗೂ ಗೊತ್ತಿದೆ ನಾವು ಬಹಳ ಪಾಪಕರ್ಮ ಮಾಡಿದ್ದೇವೆ ಎಂದು. ಅದಕ್ಕೆ ಇಂದು ಅನೇಕ ಸ್ಥಳಗಳಲ್ಲಿ ಜನಜಂಗುಳಿ ಅಂದರೆ ಜನಜಾತ್ರೆ ಸೇರಿರುತ್ತದೆ. ನದಿಗಳಲ್ಲಿ ಸ್ನಾನ ಮಾಡಿ ಬರುತ್ತಾರೆ. ಅಂದರೆ ಮನಸ್ಸನ್ನು ತೊಳೆಯುವ ಅವಶ್ಯಕತೆ ಬಹಳಷ್ಟಿದೆ. ಮನಸ್ಸಿನ ಕಸವನ್ನು ಸ್ವಚ್ಛಗೊಳಿಸುವ ಅವಶ್ಯಕತೆಯೂ ಬಹಳ ಇದೆ. ನೀವು ಎಷ್ಟೇ ಸ್ನಾನ ಮಾಡಿ, ಎಷ್ಟೇ ಗಂಗಾ ಸ್ನಾನ ಮಾಡಿ, ಹಗಲು ರಾತ್ರಿ ಸ್ನಾನ ಮಾಡಿ, ನೀವು ನಿಮ್ಮ ಮನಸ್ಸನ್ನು ತೊಳೆಯದಿದ್ದರೆ, ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡಿಕೊಳ್ಳದಿದ್ದರೆ, ನೀವು ಯಾರಿಗಾದರೂ ದುಃಖ ಕೊಡುವುದನ್ನು ನಿಲ್ಲಿಸದಿದ್ದರೆ, ನೀವು ವಿಕರ್ಮ ಪಾಪಕರ್ಮ ಮಾಡುತ್ತಲೇ ಇದ್ದರೆ ಅದರ ಪುಸ್ತಕ ಬಹಳ ದೊಡ್ಡ ರಿಜಿಸ್ಟರ್ ಆಗುತ್ತದೆ. ಅದಕ್ಕಾಗಿ ಆತ್ಮವು ಸ್ವಚ್ಛ ಆಗುವುದಾದರೆ ನೆನಪಿನಿಂದ ಆಗುತ್ತದೆ. ಭಗವಂತನ ನೆನಪಿನಿಂದ ನನ್ನ ಆತ್ಮದ ಪಾಪವು ತೊಳೆದು ಹೋಗುತ್ತದೆ. ಆತ್ಮದ ಸ್ನಾನ ಆಗುವುದಾದರೆ ಪರಮಾತ್ಮನ ನೆನಪಿನಿಂದನೇ ಆತ್ಮದ ಸ್ನಾನ ಆಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಆತ್ಮ ಸ್ವಚ್ಛ ಆಗುವುದನ್ನು ಮರೆತು ಬಿಡಿ. ಸಾವಿರಾರು ಬಾರಿ ಗಂಗಾ ಸ್ನಾನ ಮಾಡಿ ಗಂಗೆಯಲ್ಲಿ ಮುಳುಗಿರಿ, ಹಗಲು ರಾತ್ರಿ ಗಂಗಾ ನದಿಯಲ್ಲೇ ನಿಂತುಕೊಳ್ಳಿರಿ, ಆದರೆ ಆತ್ಮದ ಪಾಪ ಹೋಗುವುದಿಲ್ಲ.
ನಿಮ್ಮ ಮನಸ್ಸಿನಲ್ಲಿ ಈ ವಿಷಯವನ್ನು ನೆನಪಿಟ್ಟುಕೊಳ್ಳಿರಿ, ಚೆನ್ನಾಗಿ ನೆನಪಿಟ್ಟುಕೊಳ್ಳಿರಿ. ಶರೀರವನ್ನ ಗಂಗಾ ನದಿಯಿಂದ ತೊಳ್ಕೋಬಹುದು, ಆದ್ರೆ ಮಾಡಿದ ಪಾಪವನ್ನ ಗಂಗಾ ನದಿಯಲ್ಲಿ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಏನಾದರೊಂದು ಶ್ಲೋಕವೂ ಬರುತ್ತದೆ, ಮಂತ್ರವೂ ಬರುತ್ತದೆ, ಎಲ್ಲವೂ ಇರುತ್ತದೆ. ನೀವು ಬಾಯಿಂದ ರಾಮ್ 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 ಎಂದು ಹೇಳುತ್ತೀರಿ. ಬಾಯಿಂದ ಹೇಳ್ತಾ ಒಳಗಡೆಗೆ ಕಪಟದ ಕೆಲಸ ಮಾಡುತ್ತಿದ್ದರೆ ಅಥವಾ ಕಪಟದ ವಿಚಾರ ನಡೆಯುತ್ತಿದ್ದರೆ, ಅನ್ಯರ ಪ್ರತಿಯಾಗಿ ದ್ವೇಷದ ಭಾವನೆ ಇದ್ದರೆ, ಅನ್ಯರ ಪ್ರತಿಯಾಗಿ ಅಸೂಯೆಯ ಭಾವನೆ ಇದ್ದರೆ, ಮತ್ತು ಹೊರಗಡೆ ಬಾಯಿಂದ ಬಾಬಾ 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 ಅಥವಾ ರಾಮ್ 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 ಎನ್ನುತ್ತಿದ್ದರೆ ಏನಾಗುತ್ತದೆ? ಏನೂ ಪ್ರಯೋಜನವಾಗುವುದಿಲ್ಲ. ರಾಮ ಎಂದು ಹೊರಬರುವುದಾದರೆ, ಅಂದ್ರೆ ನಿಮ್ಮ ಬಾಯಿಂದ ನೀವೇನ್ ರಾಮ ಅಂತ ಹೇಳ್ತೀರಿ, ಅದು ಅಂತರ್ಮನಸ್ಸಿನೊಂದಿಗೆ ಸೇರಿಸಿ ಹೇಳಿರಿ, ಆಂತರ್ಯದಿಂದ ಬರಲಿ. ರಾಮ ಎಂದರೆ ಅರ್ಥ ಯಾರು ಹೃದಯಕ್ಕೆ ಆರಾಮ್ ಕೊಡುತ್ತಾರೋ, ಯಾರು ಹೃದಯಕ್ಕೆ ನೆಮ್ಮದಿಯನ್ನು ಕೊಡುತ್ತಾರೋ ಅವರು. ಯಾರು ನಮ್ಮ ಹೃದಯಕ್ಕೆ ಆರಾಮ್ ಕೊಡುತ್ತಾರೆ, ಯಾರು ನೆಮ್ಮದಿ ಕೊಡುತ್ತಾರೆ? ಎಲ್ಲರೂ ರಾಮನನ್ನೇ ನಂಬುತ್ತಾರೆ ತಾನೆ? ರಾಮನನ್ನು ನಂಬುತ್ತೀರಾ? ಹೌದು, ನಂಬುತ್ತೇವೆ. ರಾಮನ ಮಾತನ್ನು ನಂಬುತ್ತೀರಾ? ಪಾಲಿಸುತ್ತೀರಾ? ಅಂದ್ರೆ ರಾಮ ಹೇಳಿದ ಮಾತನ್ನ ಪಾಲಿಸುತ್ತೀರಾ? ಈಗ ಪ್ರಶ್ನೆ ಇದಾಗಿದೆ. ಅಂದ್ರೆ ರಾಮನ ಬಗ್ಗೆ ನಮಗ್ ನಂಬಿಕೆ ಇದೆ, ಆದ್ರೆ ರಾಮ ಹೇಳಿದ ಮಾತನ್ನ ಪಾಲನೆ ಮಾಡ್ತೀರಾ? ಈಗ ಜೈ ಸಿಯಾರಾಮ್ ಎಂದು ಘೋಷಣೆ ಕೂಗಿ, ಜೈ ಸಿಯಾರಾಮ್ ಎಂದು ಅಂದ್ರೆ ಜೈ ಸೀತಾರಾಮ್ ಎಂದು ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳುತ್ತಾರೆ. ಜೈ ಸೀತಾರಾಮ್. ರಾಮನನ್ನು ನಂಬುತ್ತಾರೆ, ಆದರೆ ರಾಮನ ಮಾತನ್ನು ನಂಬುತ್ತಾರೆಯೇ? ಇದೇ ಪ್ರಶ್ನೆ. ಇದನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕು. ನಾನು ರಾಮನನ್ನ ನಂಬ್ತೀನಿ, ಹಾಗಾದ್ರೆ ರಾಮ ಹೇಳಿದ ಮಾತನ್ನು ನಾನು ನಂಬುತ್ತೇನಾ? ರಾಮನಿಗಾಗಿ ಏನು ಹೇಳುತ್ತಾರೆ? ರಾಮ ಎಂದರೆ ಮರ್ಯಾದಾ ಪುರುಷೋತ್ತಮ. ಏನು ಹೇಳುತ್ತಾರೆ? ಮರ್ಯಾದಾ ಪುರುಷೋತ್ತಮ. ಹಾಗಾದರೆ ಈಗ ನಿಮ್ಮ ಜೀವನವನ್ನ ನೀವು ನೋಡಿಕೊಳ್ಳಿ. ಒಮ್ಮೆ ನಿಮ್ಮ ಜೀವನವನ್ನ ಚೆಕ್ ಮಾಡಿಕೊಳ್ಳಿ. ನಾನೂ ಸಹ ರಾಮನಂತೆ ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆಯೇ? ನಾವು ಏನಾಗಿದ್ದೇವೆ? ಈ ರೀತಿ ರಾಮನಂತೆ ಇದ್ದೇವೆಯೇ? ಯೋಚಿಸಿರಿ. ನಮ್ಮ ಜೀವನದ ಯಾತ್ರೆ ಇದು ರಾಮನ ಮಾತನ್ನು ಪಾಲಿಸುವುದಾಗಿದೆ. ರಾಮನು ಅಂತಹ ಯಾವ ಕರ್ಮ ಮಾಡಿದನು ಅದರಿಂದ ರಾಮನಾದನು? ಯೋಚಿಸಿ. ರಾಮ ಹೇಗೆ ಆದನು? ರಾಮನಂತಹ ಮುಖಚೆಹರೆ ಎಲ್ಲರದ್ದೂ ಇರಬಹುದು, ಜಗತ್ತಿನಲ್ಲಿ ಯಾರದ್ದಾದರೂ ಇರಬಹುದು. ಅವನಿಗೂ 2 ಕಣ್ಣುಗಳಿವೆ, 1 ಬಾಯಿ ಇದೆ, 2 ಕಿವಿಗಳಿವೆ. ರಾಮನಿಗೂ ಶರೀರವಿದೆ, ಆದರೆ ಅವನು ರಾಮ ಹೇಗೆ ಆದನು? ಹೇಗೆ ರಾಮ ಆದನು? ಇದನ್ನು ಯೋಚಿಸಿ. ಅವರು ಆ ಪರಮಪಿತ ಪರಮಾತ್ಮನಿಂದ ಎಷ್ಟೊಂದು ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆಂದರೆ ಅವರ ಪ್ರಾಕ್ಟಿಕಲ್ ಜೀವನ ಸಂಪೂರ್ಣ ಪರಿವರ್ತನೆಯಾಯಿತು. ಆಗ ಅವರು ರಾಮನಾದರು. ಅದಕ್ಕೆ ರಾಮನನ್ನು ತೋರಿಸುತ್ತಾರೆ ತಾನೆ. ಏನು? ಯಾವಾಗ ಸೇತುವೆ ಕಟ್ಟಬೇಕಾಗುತ್ತಿತ್ತು, ಲಂಕೆಗೆ ಹೋಗಲು ಸೇತುವೆ ನಿರ್ಮಾಣವಾಗುತ್ತಿತ್ತು, ಆಗ ರಾಮನು ಏನು ಮಾಡಿದನು? ಒಳ್ಳೆಯ ಸುಂದರವಾದ ಮಣ್ಣಿನ ಶಿವಲಿಂಗವನ್ನು ಮಾಡಿದನು. ಮತ್ತು ರಾಮನು ಯಾರ ಪೂಜೆ ಮಾಡಿದನು? ರಾಮನು ಸಹ ಶಿವನ ಆರಾಧನೆ ಮಾಡಿದನು. ಅರ್ಥವಾಗುತ್ತಿದೆಯೇ? ಯಾರ ಪೂಜೆ ಮಾಡಿದನು ರಾಮ? ಶಿವನ ಪೂಜೆ ಮಾಡಿದನು, ಶಿವನ ಆರಾಧನೆ ಮಾಡಿದನು, ಶಿವನಿಂದ ವರದಾನವನ್ನು ಪಡೆದನು. ಹಾಗಾಗಿ ನಮ್ಮೆಲ್ಲರ ತಂದೆ ಪರಮಪಿತ ಪರಮಾತ್ಮ ಶಿವನಾಗಿದ್ದಾನೆ. ಆ ಶಿವ ನಿರಾಕಾರನಾಗಿದ್ದಾನೆ. ಶಿವನ ಅರ್ಥ ಅವನು ಕಲ್ಯಾಣಕಾರಿಯಾಗಿದ್ದಾನೆ. ಅವನನ್ನು ಏನೆಂದು ಕರೆಯುತ್ತಾರೆ? ಒಂದಂತೂ ಹೇಳುತ್ತಾರೆ ಶಂಭು. ಏನೆಂದು ಹೇಳುತ್ತಾರೆ? ಶಂಭು ಅಂದರೆ ಏನು? ಯಾರು ತನ್ನನ್ನು ತಾನೇ ರಚನೆ ಮಾಡಿಕೊಳ್ಳುತ್ತಾನೋ ಅವನು ಸ್ವಯಂಭೂ. ಇದಕ್ಕೆ ಹಲವು ಅರ್ಥಗಳಿವೆ. ಯಾರು ಸ್ವಯಂ ಭೂಮಿಯ ಮೇಲೆ ಬಂದು ಎಲ್ಲರಿಗೂ ತನ್ನ ಪರಿಚಯ ಕೊಡುತ್ತಾನೋ ಮತ್ತು ಯಾರು ಸ್ವಯಂ ತನ್ನನ್ನು ತಾನೇ ರಚನೆ ಮಾಡಿಕೊಳ್ಳುತ್ತಾನೋ ಅವನು ಸ್ವಯಂಭೂ. ಈಗ ಹೇಳಿ, ಅವನನ್ನು ಶಂಭುನಾಥ ಎನ್ನುತ್ತಾರೆ. ಶಿವಶಂಭು.
ಭೋಲಾನಾಥ ಎಂದು ಕರೆಯುತ್ತಾರೆ. ಈಗ ಭೋಲಾನಾಥ ಎಂದು ಏಕೆ ಕರೆಯುತ್ತಾರೆ? ಭೋಲಾ ಎಂದು ಹೇಳುತ್ತಾರಲ್ಲವೇ? ನನ್ನ ಶಿವನಂತೂ ಭೋಲಾ ಬಾಲ. ಶಿವ ಹೆಂಗಿದ್ದಾನೆ? ಸದಾ ಭೋಲಾ ಬಾಲ, ಮುಗ್ಧ ಮತ್ತು ಸರಳ ಆಗಿದ್ದಾನೆ. ಭೋಲಾ ಬಾಲ ಎರಡು ಶಬ್ದಗಳನ್ನು ಹೇಳಿದರು. ಭೋಲಾ ಅಂದರೆ ಮುಗ್ಧ, ಆದರೆ ಭೋಲಾನ ಪಕ್ಕದಲ್ಲೇನಿದೆ? ಶೂಲ. ಅರ್ಥವಾಗುತ್ತಿದೆಯೇ? ಭಗವಂತ ಎಷ್ಟು ಭೋಲಾನೋ ಅಷ್ಟೇ ಶೂಲ ಅಂದ್ರೆ ರೌದ್ರ ರೂಪನೂ ಇದ್ದಾನೆ. ಏನರ್ಥವಾಗುತ್ತಿದೆ? ಭಗವಂತ ಭೋಲಾ ಹಿಡಿದುಕೊಂಡು ನಿಂತಿದ್ದಾನೆ, ಆದರೆ ಭೋಲಾನ ಜೊತೆಗೆ ಬಾಲವನ್ನು ಹಿಡಿದಿದ್ದಾನೆ, ಅಂದ್ರೆ ತ್ರಿಶೂಲವನ್ನು ಹಿಡಿದುಕೊಂಡಿದ್ದಾನೆ. ಅದಕ್ಕೆ ಅವನನ್ನು ಏನೆಂದು ಕರೆಯುತ್ತಾರೆ? ಭೋಲಾ ಬಾಲ. ಎಷ್ಟು ಮುಗ್ಧನೋ ಅಷ್ಟೇ ತ್ರಿಶೂಲಧಾರಿಯು, ಅಷ್ಟೇ ಸ್ಟ್ರಾಂಗ್ ಅಂತಾನು ತೋರಿಸ್ತಾರೆ. ಅವನು ಎಷ್ಟು ಮುಗ್ಧ ಎಂದರೆ ಅವನನ್ನು ಯಾರೇ ಆಗಲಿ ನಿಸ್ವಾರ್ಥ ಭಾವದಿಂದ ನೆನಪು ಮಾಡಿದರೆ ಅವರಿಗೆ ವರದಾನವನ್ನು ಕೊಡುತ್ತಾನೆ, ತಥಾಸ್ತು ಎನ್ನುತ್ತಾನೆ. ಆದರೆ ಪರಮಾತ್ಮ ಎಷ್ಟು ಸ್ಟ್ರಾಂಗ್ ಎಂದರೆ ಕೊಟ್ಟ ವರದಾನವನ್ನೇನಾದರೂ ನೀವು ದುರುಪಯೋಗ ಮಾಡಿಕೊಂಡರೆ, ಭಗವಂತ ಒಂದು ವರದಾನವನ್ನ ಕೊಟ್ಟಿರ್ತಾನೆ, ಆ ವರದಾನವನ್ನ ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕು, ಅನೇಕರ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಬೇಕು. ಆದ್ರೆ ಅದನ್ನ ನಾವೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಗ ಪರಮಾತ್ಮನು ಹೇಳ್ತಾನೆ, ತೆಗೆದುಕೊಳ್ರಿ ಈಗ ಹೇಟನ್ನ ಅಂತಂದೇಳಿ ಪರಮಾತ್ಮ ಪೆಟ್ಟುಗಳನ್ನ ಕೊಡ್ತಾನೆ. ಹಾಗಾಗಿ ಅವನು ಭೋಲಾ ಬಾಲ ಆಗಿದ್ದಾನೆ. ಹಾಗಾಗಿ ನಮ್ಮ ಬಾಬನನ್ನು ಅಂದ್ರೆ ಶುಭಾಬನನ್ನು ಏನೆಂದು ಕರೆಯುತ್ತಾರೆ? ರಚಯಿತ. ಅಂದರೆ ರಚನೆ ಮಾಡುವವನು ರಚಯಿತನೂ ಆಗಿದ್ದಾನೆ ಮತ್ತು ವಿನಾಶವನ್ನು ಮಾಡುವವನಾಗಿದ್ದಾನೆ. ಅದಕ್ಕೆ ಏನು ಮಾಡುತ್ತಾರೆ? ವಿನಾಶದ ರೂಪ ಅವನ ತಾಂಡವವಾಗಿರುತ್ತದೆ. ಮತ್ತು ತಾಂಡವ ಎಂದು ಯಾವುದಕ್ಕೆ ಹೇಳುತ್ತಾರೆ? ಅವನು ಹೀಗೆ ಕುಣಿಯುತ್ತಾನೆ ಎಂದ ಅಲ್ಲ. ಈ ಪ್ರಕೃತಿಯ ಪ್ರಕೋಪ ಯಾವಾಗ ಆಗುತ್ತದೆಯೋ, ಯಾವಾಗ ಭಯಾನಕ ರೂಪವಾಗುತ್ತದೆಯೋ ಆಗ ಎಲ್ಲರೂ ಹೇಳುತ್ತಾರೆ, ಈಗ ಶಿವ ತಾಂಡವ ನೃತ್ಯವಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿರಿ. ಯಾವಾಗ ಪ್ರಕೃತಿ ಉಕ್ಕೇರುತ್ತದೆಯೋ ಆಗ ಎಲ್ಲರೂ ಹೇಳುತ್ತಾರೆ, ಇದು ಶಿವನ ತಾಂಡವ ನೃತ್ಯ ಎಂದು. ಒಂದು ವೇಳೆ ಎಲ್ಲಾದರೂ ಭಯಾನಕ ಸುನಾಮಿ ಬಂದರೆ ಏನಾಗುತ್ತದೆ? ಯಾರೋ ದೊಡ್ಡವರು ಹಿರಿಯರು ಹೇಳುತ್ತಾರೆ, ನಾವು ದೊಡ್ಡ ದೊಡ್ಡ ಜಮೀನ್ದಾರರು, ನಾವು ದೊಡ್ಡ ಶ್ರೀಮಂತರು, ನಾವು ರಾಜ ಮಹಾರಾಜರು ಎಂದು. ಸರಿ, ಒಂದು ಸುನಾಮಿಯಲ್ಲಿ ಎಲ್ಲವೂ ನೆಲ ಸಮಾನ, ಎಲ್ಲರೂ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ರಾಜನೂ ಇಲ್ಲ, ಬಡವನೂ ಇಲ್ಲ, ಏನೂ ಇಲ್ಲ, ಎಲ್ಲವೂ ಸಮಾಪ್ತಿ. ಒಂದೇ ಒಂದು ತತ್ವ, ಪ್ರಕೃತಿಯ ಒಂದು ತತ್ವ, ನೀರು ಸುನಾಮಿಯ ರೂಪದಲ್ಲಿ ಬಂದು ಎಷ್ಟು ಹಾವಳಿ ಎಬ್ಬಿಸಬಲ್ಲದು ಎಂದರೆ, ಅಂದ್ರೆ ಒಂದೇ ಒಂದಿಷ್ಟು ತೊಂದರೆ ಕೊಡುತ್ತೆ ಅಂದ್ರೆ, ಇನ್ನು ಪ್ರಕೃತಿಯಲ್ಲಿರುವ 5 ತತ್ವಗಳು ಅವು ಏನ್ ಮಾಡ್ಬೋದು? 5 ತತ್ವಗಳು ಒಮ್ಮೆಲೆ ಕಣ್ಣು ತೋರಿಸಿದರೆ ಏನಾಗುತ್ತದೆ? ಯೋಚಿಸಿರಿ, ಏನಾಗುತ್ತದೆ? ಇದು ಶಿವನ ತಾಂಡವ. ಇದನ್ನು ಶಿವನ ತಾಂಡವ ಎನ್ನುತ್ತೀರಿ? ಹೀಗೆ ಯೋಚಿಸಬೇಡಿ. ಇಂದು ನೋಡಿ ಎಷ್ಟೊಂದು ಜನ ಯೋಚಿಸುತ್ತಾರೆ, ಹೌದೌದು ಇದು ಸಣ್ಣ ವಿಷಯ, ಇದು ಸಣ್ಣ ವಿಷಯನ ಅಲ್ಲ, ಸಣ್ಣ ಸಣ್ಣದ್ದೇ ನಮ್ಮ ಪಾಪದ ಕೊಡ ತುಂಬುತ್ತದೆ. ಅಂದ್ರೆ ಏನೋ ಒಂದ್ ತಪ್ಪು ಮಾಡಿದ್ವಿಯೋ, ಏನಾಯ್ತು ಬಿಡ್ರಿ, ಇದೊಂದು ಸಣ್ಣ ತಪ್ಪು ಏನಾಗತ್ತೆ ಅಂತ ಹೇಳ್ತೀವಿ. ಆದ್ರೆ ಅದು ಸಣ್ಣ ತಪ್ಪು ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಅದ್ರ ಕಡೆ ಗಮನ ಕೊಡ್ರಿ. ನಿಮಗೆ ಗೊತ್ತಿದೆಯೇ, ಒಂದು ಆಲೋಚನೆಯಿಂದಲೇ ಪಾಪವಾಗುತ್ತದೆ. ಅಂದ್ರೆ ನಮ್ಮ ಒಂದು ಯೋಚನೆನೇ ಪಾಪಕ್ಕೆ ಕಾರಣ ಆಗುತ್ತದೆ ಮತ್ತು ಒಂದು ಆಲೋಚನೆಯಿಂದಲೇ ಪುಣ್ಯವಾಗುತ್ತದೆ. ನಿಮ್ಮ ಸಂಕಲ್ಪದಲ್ಲಿಯೇ ಪಾಪವೂ ಅಡಗಿದೆ ಮತ್ತು ನಿಮ್ಮ ಸಂಕಲ್ಪದಲ್ಲಿಯೇ ಪುಣ್ಯವೂ ಅಡಗಿದೆ, ಎರಡೂ ಅಡಗಿವೆ. ನೀವು ಯಾರಿಗೋ ಕೆಟ್ಟದ್ದು ಮಾಡಬೇಕೆಂದು ಯೋಚಿಸಿದರೆ ಕೈಗಳು ಆ ಕೆಟ್ಟ ಕಾರ್ಯಗಳನ್ನು ಮಾಡಿದವು ತಾನೇ. ಸೊ ಮಾಡಿದವು ಅಂದ ಮೇಲೆ ಅದೇನಾಯಿತು? ಕರ್ಮ ಆಯಿತು. ಕರ್ಮ ಆಯಿತು ಅಂದರೆ ನಿಮ್ಮ ಆಲೋಚನೆಯಲ್ಲಿ ಪಾಪ ಇದೆ ಮತ್ತು ನಿಮ್ಮ ಆಲೋಚನೆಯಲ್ಲಿಯೇ ಅಂದ್ರೆ ನಿಮ್ಮ ಯೋಚನೆಯಲ್ಲಿಯೇ ಪುಣ್ಯವೂ ಇದೆ, ಎರಡೂ ಇದೆ. ಹಾಗಾದರೆ ನೀವು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು?
ಯಾವುದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು? ಪುಣ್ಯದ ಕಡೆಗೆ ಕೊಡಬೇಕು. ಈಗ ನಾವು ನಿಮಗೆ ಹೇಳುತ್ತೇವೆ, ನೀವಿಲ್ಲಿ ಕುಳಿತಿದ್ದೀರಿ ತಾನೇ? ನೀವಿಲ್ಲಿ 4 ಗಂಟೆಯಿಂದ ಕುಳಿತಿದ್ದೀರಿ ಎಂದರೆ ಈ 4 ಗಂಟೆಯಲ್ಲಿ ನಿಮ್ಮ ಪುಣ್ಯ ಜಮಾ ಆಯಿತು ಅಂದ್ರೆ ಬಾಬನ್ ಮನೆ ಕುತ್ಕೊಂಡಿದೀವಿ, ಬಾಬನ್ ಜೊತೆ ಕುತ್ಕೊಂಡಿದೀವಿ ಅಂತಂದ್ರೆ ಆ 4 ಗಂಟೆ ನಿಮ್ಮ ಪುಣ್ಯ ಜಮಾ ಆಯಿತು. ಹೀಗೆ ಯೋಚಿಸಿರಿ. ನೀವಿಲ್ಲಿ ಜೋಳಿಗೆ ತುಂಬಿಕೊಂಡು ಹೋಗುತ್ತಿದ್ದೀರಿ, ಆತ್ಮದಲ್ಲಿ ಸಂಪೂರ್ಣವಾಗಿ ಶಕ್ತಿ ತುಂಬಿಕೊಂಡು ಹೋಗುತ್ತಿದ್ದೀರಿ. ಈ 4 ಗಂಟೆಯ ನಿಮ್ಮ ಪುಣ್ಯ ಜಮಾ ಆಯಿತು. ಈ 4 ಗಂಟೆ ನೀವು ಕುಳಿತಿದ್ದೀರಲ್ಲವೇ? ಈ 3 ಅಥವಾ 4 ಗಂಟೆ ನೀವು ಕುಳಿತಿರಲ್ಲವೇ? ಬಾಬನಿಂದ ದೃಷ್ಟಿ ತೆಗೆದುಕೊಂಡಿದ್ದೀರಿ. ಏನು? ಬಾಬನ ದೃಷ್ಟಿ ಸಿಕ್ಕಿತೆ? ಅರೆ, ಇದನ್ನು ಕೇಳುತ್ತಿದ್ದೀರಿ ಅಲ್ಲವೇ? ಅಂದರೆ ಬಾಬನ ಮಾತುಗಳನ್ನು ಕೇಳುತ್ತಿದ್ದೀರಿ ತಾನೆ? ಈಗ ಸ್ವಲ್ಪ ಸಮಯದ ಮೊದಲು ಬಾಬನ ಮಹಾವಾಕ್ಯಗಳನ್ನು ಕೇಳಿದ್ದೀರಿ. ಇವು ಅಮೂಲ್ಯ ಮಹಾವಾಕ್ಯಗಳಾಗಿವೆ. ನೆನಪಿನಲ್ಲಿಡಿ, ಈ ಮಹಾವಾಕ್ಯಗಳು ಅಮೂಲ್ಯ ಮಹಾವಾಕ್ಯಗಳಾಗಿವೆ. ನಾವು ಏನು ಹೇಳುತ್ತೇವೆಂದರೆ ನಿಮಗೆ ಎಂದಿಗೂ ಮರಳಿ ಕೇಳಲು ಸಿಗುವುದಿಲ್ಲ. ಅಂದ್ರೆ ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ ಅದನ್ನ ಇನ್ನೊಮ್ಮೆ ಕೇಳೋಣ ಅಂದ್ರೆ ಮತ್ತೆ ಸಿಗೋದಿಲ್ಲ. ಆದರೆ ಯಾರ ಭಾಗ್ಯದಲ್ಲಿದೆಯೋ ಅವರಿಗೆ ಮರಳಿ ಅವಶ್ಯವಾಗಿ ಕೇಳಲು ಸಿಗುತ್ತದೆ. ಈ ಧ್ವನಿಯ ಕಡೆಗೆ ಹೋಗಬೇಡಿ. ಅಂದ್ರೆ ಯಾರು ಹೇಳುತ್ತಿದ್ದಾರೆ ಅದ್ರ ಧ್ವನಿ ಕಡೆಗೆ ಹೋಗ್ಬೇಡ್ರಿ. ಧ್ವನಿ ಹೇಗಿತ್ತು ಎಂದು, ಏಕೆಂದರೆ ದೇಹದ ಬಾಣದಿಂದ ಯೋಚಿಸುತ್ತಾರೆ ತಾನೆ. ಈ ಧ್ವನಿ ಯಾರ್ದು, ಹೇಗಿತ್ತು, ಅವರು ಯಾರಾಗಿದ್ದರು, ಅವರು ಏನು ಹೇಳಿ ಹೋದರು, ಅವರು ಏನು ಕೊಟ್ಟು ಹೋದರು, ಇದನ್ನಷ್ಟೇ ಯೋಚಿಸಬೇಕು. ಅಂದ್ರೆ ಯಾರ್ದು ಧ್ವನಿ, ಯಾರ ಶರೀರ ಅದೆಲ್ಲ ಮುಖ್ಯ. ಬಂದಿದ್ದು ಯಾರು, ಏನು ಕೊಟ್ರು, ಏನು ಹೇಳಿ ಹೋದ್ರು, ಇದ್ರ ಕಡೆ ಗಮನ ಕೊಡ್ರಿ. ಬಂದಿದ್ದು ಶುಭಾಬಾ, ಬಾಬಾ ಕೊಟ್ಟಿದ್ದು ಮಹಾವಾಕ್ಯ, ಇದರಿಂದ ನಮ್ಮ ಜೀವನ ಬೆಳಗತ್ತೆ, ನಮ್ಮ ಭಾಗ್ಯ ಬೆಳಗತ್ತೆ. ವರದಾನಗಳನ್ನ, ಆಶೀರ್ವಾದಗಳನ್ನ ಪರಮಾತ್ಮ ಕೊಟ್ಟೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ರಿ. ಇದು ನಮಗೇನು ಸಿಕ್ಕಿದೆ ಎಂದು ಅಂತರಾತ್ಮದಲ್ಲಿ ಬರಬೇಕು. ಸರಿ ತಾನೆ? ಹಾಗೆ ನೋಡಿದರೆ ಇಲ್ಲಿ ಇನ್ನೂ ಸಾಕಷ್ಟು ಜನರು ಇರಬಹುದು ಅಲ್ಲವೇ? ಆದರೆ ನೀವೆಲ್ಲರೂ ಇಷ್ಟೇ ಜನ ಕುಳಿತಿದ್ದೀರಿ. ಬಹುಶಃ ನೀವು ಯಾವುದೋ ಪುಣ್ಯ ಅಥವಾ ಮಹಾನ್ ಕರ್ಮಗಳನ್ನು ಮಾಡಿರಬೇಕು ತಾನೆ, ಅದಕ್ಕೆ ಇಲ್ಲಿಯವರೆಗೆ ಬಂದಿದ್ದೀರಿ. ಇಲ್ಲದಿದ್ದರೆ ನೀವು ಇಲ್ಲಿರುತ್ತಿರಲಿಲ್ಲ. ಅವಶ್ಯವಾಗಿ ಎಲ್ಲೋ ಒಂದೆಡೆ ನಿಮ್ಮ ಕನೆಕ್ಷನ್ ಬೇರೆ ಕಡೆ ಜೋಡಣೆಯಾಗುತ್ತಿತ್ತು. ನಿಮ್ಮ ತಂತಿ ಅಲ್ಲಿ ಜೋಡಣೆಯಾಗಿದೆ, ಅಂದರೆ ಪರಮಾತ್ಮನ ಜೊತೆಗೆ ಜೋಡಣೆಯಾಗಿದೆ. ನಿಮ್ಮ ಬುದ್ಧಿಯ ತಂತಿ ಪರಮಾತ್ಮನ ಜೊತೆಗೆ ಜೋಡಣೆಯಾಗಿದೆ. ಅದಕ್ಕೆ ಆ ತಂತಿ ಎಳೆದುಕೊಂಡು ಇಲ್ಲಿಗೆ ಬಂದಿದೆ. ಸರಿ ತಾನೆ? ಒಳ್ಳೆಯದಿದ್ದರೆ ಎಲ್ಲೋ ಒಂದೆಡೆ ಕೆಟ್ಟದ್ದು ಇರುತ್ತದೆ. ಹಾಗಾದರೆ ನಾವು ಯಾವುದರ ಕಡೆ ಗಮನ ಕೊಡಬೇಕು? ಕೆಟ್ಟದ್ದರ ಕಡೆಗೆ ಗಮನ ಕೊಡಬೇಕು ಅಥವಾ ಒಳ್ಳೆಯದರ ಕಡೆಗೆ ಗಮನ ಕೊಡಬೇಕು? ಒಳ್ಳೆಯದರ ಮೇಲೆ ಗಮನ ಕೊಡಬೇಕು. ಸರಿ ತಾನೆ? ಒಳ್ಳೆಯದು. ಮುಖ್ಯ ವಿಷಯ ಯಾವುದಿರುತ್ತದೆ? ಇಂದಿನಿಂದ ಯಾರನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುತ್ತೀರಿ? ಪರಮಾತ್ಮ ಶಿವ ನನ್ನ ನಂಬರ್ 1 ಸ್ನೇಹಿತ ಆಗಿದ್ದಾರೆ. ಪರಮಾತ್ಮ ನನ್ನ ನಂಬರ್ 1 ಸ್ನೇಹಿತ ಆಗಿದ್ದಾರೆ. ನಾನು ನನ್ನ ಬಗ್ಗೆ ಹೇಳುತ್ತಿದ್ದೇನೆ. ನನ್ನ ಶಿವನಿದ್ದಾನಲ್ಲ, ಅಂದ್ರೆ ನನ್ನ ಪರಮಾತ್ಮ ಏನಿದ್ದಾನೆ, ನನ್ನ ಪ್ರೀತಿಯ ಪರಮಪಿತ ಪರಮಾತ್ಮ ಇದ್ದಾರಲ್ಲ, ಅವರು ನನ್ನ ನಂಬರ್ 1 ಸ್ನೇಹಿತ. ನಿಮ್ಮ ಸ್ನೇಹಿತ ಯಾರು? ನೀವು ಅವನಿಗಾಗಿ ಎಲ್ಲಾ ವಿಷಯಗಳನ್ನು ಹೇಳಬಹುದು, ಎಲ್ಲವನ್ನೂ ಹೇಳಬಹುದು. ಸುಮ್ಮನೆ ಏಕಾಂತದಲ್ಲಿ ಹೋಗಿ ಕುಳಿತು 10-15 ನಿಮಿಷ ಕುಳಿತುಕೊಂಡು ಮಾತನಾಡಬೇಕು. ಅವರು ಕೇಳಿಸಿಕೊಳ್ಳುವುದಿಲ್ಲ ಎಂದು ಯೋಚಿಸಬೇಡಿ. ಅಂದ್ರೆ ಒಂದ್ ಕಡೆಗೆ 10-15 ನಿಮಿಷಗಳ ಕಾಲ ಏಕಾಂತದಲ್ಲಿ ಕೇವಲ ನಿಮ್ಮ ಮನಸ್ಸನ್ನ ಶಾಂತ ಮಾಡಿಕೊಂಡು ಅಂತರ ಮನಸ್ಸಿನಿಂದ ಪರಮಾತ್ಮನ ಜೊತೆಗೆ ಮಾತಾಡ್ತಾ ಹೋಗ್ರಿ. ನಿಮ್ ಮನ್ಸಿಗೆ ಏನ್ ಹೇಳ್ಬೇಕನ್ಸುತ್ತೆ, ಪರಮಾತ್ಮನ್ ಜೊತೆಗೆ ಏನ್ ಮಾತಾಡ್ಬೇಕನ್ಸುತ್ತೆ, ಅದನ್ನ ಪರಮಾತ್ಮನ್ ಜೊತೆಗೆ ಮಾತಾಡ್ತಾ ಹೋಗ್ರಿ. ಆಗ ಪರಮಾತ್ಮ ಕೇಳಿಸ್ಕೊಳ್ಳಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮ ನಾವಾಡುವ ಮಾತುಗಳನ್ನ ಕೇಳಿಸ್ಕೊಳ್ತಾರೆ. ನಾವು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು ಗೊತ್ತಾ? ನಾವು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು ಎಂದು? ಅಯ್ಯೋ, ನಾನೇನೋ ಪರಮಾತ್ಮನಿಗೆ ಹೇಳ್ತಿದ್ದೀನಿ, ಪರಮಾತ್ಮ ನನ್ನ ಮಾತನ್ನ ಕೇಳಿಸ್ಕೊಳ್ತಿದ್ದಾನೋ ಇಲ್ಲವೋ ಅಂತ ಯೋಚನೆ ಮಾಡುವುದು ಇದು ದೊಡ್ಡ ತಪ್ಪು.
ಪರಮಾತ್ಮ ಕೇಳಿಸಿಕೊಳ್ಳುತ್ತಾನೆ, ಬಹಳ ಚೆನ್ನಾಗಿ ಕೇಳಿಸಿಕೊಳ್ಳುತ್ತಾನೆ. ಮತ್ತು ನಿಮ್ಮ ಒಂದು ಕೂಗಿಗೆ ಪರಮಾತ್ಮ ನಿಮ್ಮ ಬಳಿ ಓಡೋಡಿ ಬರುತ್ತಾರೆ ಅಂದಾಗ ಅವರು ಕೇಳಿಸಿಕೊಳ್ಳುವುದಿಲ್ಲ ಎಂದು ನೀವು ಯೋಚಿಸಬೇಡಿ. ಅವರ ಕಿವಿಗಳು ಸದಾ ತೆರೆದಿರುತ್ತವೆ. ನಿಮ್ಮದಂತೂ ಆಗಾಗ ಮುಚ್ಚಿ ಹೋಗುತ್ತದೆ. ಅವರು ಸದಾ ಡ್ಯೂಟಿಯಲ್ಲಿದ್ದಾರೆ. ಆನ್ ಡ್ಯೂಟಿ ಪರಮಾತ್ಮ ಸದಾ ಡ್ಯೂಟಿಯಲ್ಲಿದ್ದಾರೆ, ನೆನಪಿನಲ್ಲಿಡಿ. ಅಂದ್ರೆ ಪರಮಾತ್ಮ 24 ಗಂಟೆನೂ ಡ್ಯೂಟಿಯಲ್ಲಿ ಇರ್ತಾರೆ. ನೀವ್ ಯಾವಾಗ ಕರೆದ್ರೂ ಪರಮಾತ್ಮ ನಿಮ್ ಜೊತೆಗಿರ್ತಾರೆ. ನೆನಪಿನಲ್ಲಿಡಿ. ನೀವಂತೂ ಮಲಗಿ ಬಿಡುತ್ತೀರಿ ತಾನೆ, ಏನಾದರೂ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗಿರುತ್ತೀರಿ. ಆದರೆ ಅವರು ಸದಾ ಜಾಗೃತ, ಏಕೆಂದರೆ ಅವರು ಮಲಗುವುದಿಲ್ಲ. ಅವನಿಗೆ ಕಣ್ಣಿಲ್ಲದಿದ್ದರೂ ನೋಡುತ್ತಾನೆ, ಕಿವಿ ಇಲ್ಲದಿದ್ದರೂ ಕೇಳುತ್ತಾನೆ, ಕಾಲಿಲ್ಲದಿದ್ದರೂ ನಡೆಯುತ್ತಾನೆ, ಮತ್ತು ಬಾಯಿ ಇಲ್ಲದಿದ್ದರೂ ಮಾತನಾಡುತ್ತಾನೆ ಎಂದು ಹೇಳುತ್ತಾರೆ ತಾನೆ. ಹೀಗಿದ್ದಾರೆ ನನ್ನ ನಿರಾಕಾರ ಶಿವ ಪರಮಪಿತ ಪರಮಾತ್ಮ. ಹೇಗಿದ್ದಾನೆ? ಕಿವಿ ಇಲ್ಲ ಆದರೂ ಕೇಳುತ್ತಾನೆ, ಕಣ್ಣಿಲ್ಲ ಆದರೆ ಇಡೀ ಸಂಸಾರವನ್ನು ನೋಡುತ್ತಾನೆ, ಕಾಲಿಲ್ಲ ಆದರೆ ಇಡೀ ಸಂಸಾರದಲ್ಲೆಲ್ಲ ಕಡೆ ಸಂಚರಿಸುತ್ತಾನೆ, ಬಾಯಿ ಇಲ್ಲ ಆದರೆ ಪರಮಾತ್ಮ ಮಾತನಾಡುತ್ತಾನೆ. ಆದರೆ ಕೇಳುವವರು ಅವನಂತೆಯೇ ಆಗಬೇಕು, ಆಗಲೇ ಅವನು ಕೇಳಿಸಿಕೊಳ್ಳಬಲ್ಲ. ಅಂದರೆ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯ ಕನೆಕ್ಷನ್ ಫಿಟ್ ಆಗಿರಬೇಕು. ಹೇಗೆ ಹೇಳಿ? ನಿಮ್ಮ ಬಳಿ ನಿಮ್ಮ ಸ್ನೇಹಿತನ ಟೆಲಿಫೋನ್ ಬಂದರೆ ಮತ್ತು ಬಹಳ ಇಂಪಾರ್ಟೆಂಟ್ ವಿಷಯ ನಡೆಯುತ್ತಿದ್ದರೆ ಏನು ಮಾಡುತ್ತೀರಿ? ನೀವೇನು ಮಾಡುತ್ತೀರಿ? ಎಲ್ಲರಿಂದ ದೂರವಾಗಿ ಒಂದು ಮೂಲೆಯಲ್ಲಿ ಹೋಗಿ ಕುಳಿತು ಬಹಳ ಚೆನ್ನಾಗಿ ಮಾತನಾಡುತ್ತೀರಿ. ಈ ರೀತಿ ಮಾಡುತ್ತೀರಿ ತಾನೆ? ಯಾವುದೇ ಗಲಾಟೆ ಇರಬಾರದು ಎಂದು ಅಕ್ಕಪಕ್ಕದಲ್ಲಿದ್ದವರಿಗಿಂತ ದೂರ ಹೋಗಿ ನಿಮ್ಮ ಸ್ನೇಹಿತನ ಜೊತೆಗೆ ಕುಳಿತು ಮಾತನಾಡುತ್ತೀರಿ. ಈಗ ನೀವು ಹೇಳುತ್ತೀರಿ, ಭಗವಂತ ನನಗೆ ಉತ್ತರ ಕೊಡುವುದಿಲ್ಲ, ಪರಮಾತ್ಮ ನನ್ನ ಜೊತೆಗೆ ಮಾತನಾಡುವುದಿಲ್ಲ ಎಂದು. ಹೇಗೆ? ನಿಮ್ಮ ಸ್ನೇಹಿತನೊಂದಿಗೆ ಕದ್ದು ಮುಚ್ಚಿ ಹೋಗಿ ಒಂದು ಮೂಲೆಯಲ್ಲಿ ಮಾತನಾಡಲು ಹೋಗುತ್ತೀರೋ, ಅಂದ್ರೆ ಯಾರು ಗಲಾಟೆ ಮಾಡಬಾರ್ದು, ಯಾರ ಶಬ್ದನೂ ನಾನು ಮಾತಾಡ್ಬೇಕಾದ್ರೆ ಕೇಳಿಸ್ಬಾರ್ದು ಅಂತೇಳಿ ಹೇಗೊಂದ್ ಕಡೆಗೆ ದೂರ ಹೋಗಿ ಕುತ್ಕೊಂಡು ಮಾತಾಡ್ತಿರೋ, ಹಾಗೆ ಪರಮಾತ್ಮನ ಜೊತೆಗೆ ಒಂದು ಕಡೆಗೆ ಕುಳಿತುಕೊಂಡು ಏಕಾಂತವಾಗಿ ಕುಳಿತು ಮಾತನಾಡಿರಿ. ಆಗ ರಿಸಲ್ಟ್ ಬರುತ್ತದೆ. ಆಗ ಪರಮಾತ್ಮನು ಮಾತನಾಡುತ್ತಾನೆ. ನಿಮ್ಮ ಕನೆಕ್ಷನ್ ಎಲ್ಲೋ ಬೇರೆ ಕಡೆ ಇರುತ್ತದೆ, ನಿಮ್ಮ ಲೈನ್ ಬ್ಯುಸಿ ಇರುತ್ತದೆ. ಹಾಗೇನಾಗುತ್ತದೆ? ನಂಬರ್ ಹೇಗೆ ಬರುತ್ತದೆ ಅಂದ್ರೆ ಪರಮಾತ್ಮ ನಿಮಗೇನೋ ಒಂದು ಮೆಸೇಜ್ ಕೊಟ್ರೆ ನಿಮಗೆ ಹೆಂಗ್ ಸಿಗತ್ತೆ? ಯಾವ ವ್ಯಕ್ತಿಯ ನೀವು ಸಂಪರ್ಕಿಸಲು ಬಯಸುತ್ತೀರೋ ಅವರ ಲೈನ್ ಬ್ಯುಸಿ ಆಗಿದೆ ಎಂದರೆ ಹೇಗೆ ಮಾತನಾಡುತ್ತೀರಿ? ಹಾಗಾಗಿ ಬಾಬಾ ಗಳಿಗೆಗೂ ನಿಮಗೆ ಟೆಲಿಫೋನ್ ಮಾಡುತ್ತಾರೆ, ಅಂದ್ರೆ ಬುದ್ಧಿಗೆ ಟಚ್ ಕೊಡುತ್ತಿರುತ್ತಾರೆ. ಆದರೆ ನೀವು ಇನ್ಯಾರೊಂದಿಗೋ ಮಾತನಾಡುತ್ತಿರುತ್ತೀರಿ. ಆಗ ನಿಮ್ಮ ಲೈನ್ ಸದಾ ಬ್ಯುಸಿಯೇ ಇರುತ್ತದೆ. ಅವರು ಬೆಳಗ್ಗಿನಿಂದ ಕಾಯುತ್ತಾರೆ, ಒಳ್ಳೆಯದು, ಯಾವಾಗ ನನ್ನೊಂದಿಗೆ ಈ ಮಕ್ಕಳು ಮಾತನಾಡುತ್ತಾರೆ ಎಂದು ಬೆಳಗ್ಗೆ ಎದ್ದಾಗಿನಿಂದ ನಿಮ್ಮ ಜೊತೆಗೆ ಕಾಯ್ತಾ ಇರ್ತಾರೆ. ಆದರೆ ವ್ಯಕ್ತಿಗಳು ಫಟಾಫಟ್ ಹೇಳುತ್ತಾರೆ, ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೋಗುತ್ತಾರೆ. ಊಟ ಮಾಡುತ್ತಾ ಕುಳಿತಿರುವಾಗ ಭಗವಂತ ಯೋಚಿಸುತ್ತಾರೆ, ಸರಿ, ಈಗ ಇವರು ಊಟ ಮಾಡುತ್ತಿದ್ದಾರೆ, ಈಗಲಾದರೂ ನನ್ನನ್ನು ನೆನಪು ಮಾಡುತ್ತಾರೆ ಎಂದು. ಆಗಲೂ ಸಹ ಇಲ್ಲ, ಆಫೀಸ್ಗೆ ಲೇಟ್ ಆಯ್ತು, ಕೆಲ್ಸಕ್ಕೆ ಲೇಟ್ ಆಯ್ತು ಅಂತ ಏನ್ ಮಾಡ್ತೀರಿ? ಫಾಸ್ಟ್ ಆಗಿ ಊಟ ಮಾಡ್ಕೊಂಡು ಹೊರಗಡೆ ಓಡ್ತೀರಿ. ಸರಿ, ಗಾಡಿಯಲ್ಲಿ ಹೋಗಿ ಕುಳಿತುಕೊಳ್ಳುವಾಗಲಾದರೂ ನನ್ನನ್ನು ನೆನಪು ಮಾಡಬಹುದು ಎಂದು ಭಗವಂತ ಕಾಯುತ್ತಿರುತ್ತಾರೆ. ಆದರೆ ನೀವು ಮಕ್ಕಳು ಗಾಡಿಯಲ್ಲಿ ಹೋಗಿ ಕುಳಿತುಕೊಂಡರೆ ನಿಮ್ಮ ಟೆಲಿಫೋನ್ ಶುರುವಾಗುತ್ತದೆ. ಅತ್ತಿತ್ತ ಪ್ರಪಂಚದ ಎಲ್ಲಾ ಸ್ನೇಹಿತರನ್ನು ನೆನಪು ಮಾಡಿಕೊಳ್ಳುತ್ತೀರಿ. ಆದರೆ ಅವನು ಅಂದರೆ ಪರಮಾತ್ಮನಾದರೂ ಆಗಲೂ ಕಾಯುತ್ತಿರುತ್ತಾನೆ. ಸರಿ, ಆಫೀಸ್ನಲ್ಲಿ ಕುಳಿತು ಟೈಮ್ ಸಿಕ್ಕರೆ ಮಕ್ಕಳು ನನ್ನನ್ನು ನೆನಪು ಮಾಡುತ್ತಾರೆ ಎಂದು. ಇಡೀ ದಿನ ಕಳೆದು ಹೋಗುತ್ತದೆ. ಅಂದ್ರೆ ವ್ಯಕ್ತಿಗಳ ಜೊತೆಗೆ, ಸ್ನೇಹಿತರ ಜೊತೆಗೆ, ಆಫೀಸಿನ ವರ್ಕ್ ಜೊತೆಗೆ, ಕೆಲಸ ಕಾರ್ಯಗಳ ಜೊತೆಗೆ ಇಡೀ ದಿನ ಕಳಿತೀವಿ, ಪರಮಾತ್ಮನ ಜೊತೆಗೆ ಮಾತಾಡೋದೇ ಇಲ್ಲ. ಆದ್ರೂ ಪರಮಾತ್ಮ ನಮ್ಮನ್ನ ನೋಡ್ತಾ ಕಾಯ್ತಾನೆ ಇರ್ತಾರೆ. ಆದರೆ ಮನೆಗೆ ಬರುವಾಗ, ಸಮಯವಾದಾಗ ಪರಮಾತ್ಮ ಏನು ಯೋಚಿಸುತ್ತಾರೆ? ಈಗ ಸಮಯ ಆಗಿದೆ, ಈಗ ಮನೆಗೆ ಬರ್ತಿದ್ದಾರೆ, ಮನೆಗೆ ಬಂದ ಮೇಲೆ ನನ್ನನ್ನ ಅವಶ್ಯವಾಗಿ ನೆನಪು ಮಾಡ್ತಾರೆ ಅಂತ ಪರಮಾತ್ಮನ ವಿಚಾರ ಇರುತ್ತೆ.
ಮನೆಗೆ ಬಂದಾಗ ಒಂದು ದೊಡ್ಡ ಆಕಳಿಕೆಯನ್ನ ತೆಗೆಯುತ್ತಾ, ನಾನು ತುಂಬಾ ಸುಸ್ತಾಗಿದ್ದೇನೆ, ನಾನೀಗ ಮಲಗಬೇಕು ಅಂತ ಬಂದು ಮಲಗ್ಬಿಡ್ತೀರಿ. ದಿನ ಭಗವಂತ ನಿಮ್ಮನ್ನು ನೋಡುತ್ತಾ ಇರುತ್ತಾನೆ. ನಿಮಗಾಗಿ ಭಗವಂತ ದಿನ ಕಾಯುತ್ತಾ ಇರುತ್ತಾರೆ. ಆದರೆ ನಾವೇನು ಮಾಡುತ್ತೇವೆ? ಎಲ್ಲೋ ಒಂದೆಡೆ ಬೇರೆಯವರ ಜೊತೆ ನಮ್ಮ ಸಮಯ, ನಮ್ಮ ಟೈಮ್ ವೇಸ್ಟ್ ಮಾಡುತ್ತಿರುತ್ತೇವೆ. ಮತ್ತು ಅವನು ಅಂದರೆ ಪರಮಾತ್ಮ ಏನು ಮಾಡುತ್ತಾನೆ? ಎಲ್ಲಿಯವರೆಗೆ ಕಾಯುತ್ತಾನೆ? ಹೇಗೆ ನೋಡಿ, ಈಗ ಎಷ್ಟೊಂದು ಮಕ್ಕಳಿಗೆ ನಿದ್ದೆ ಬರುತ್ತಿದೆ, ಎಲ್ಲರೂ ಆಕಳಿಸುತ್ತಿದ್ದಾರೆ, ಆ ಅಂತ ಜೋರಾಗಿ ಬಾಯಿ ತೆಗೆದು ಆಕಳಿಕೆ ಮಾಡ್ತಾ ಇದ್ದಾರೆ. ಇದು ಸಂಪಾದನೆ ಮಾಡಿಕೊಳ್ಳುವಂತಹ ಸಮಯ, ಜಮಾ ಮಾಡಿಕೊಳ್ಳುವಂತಹ ಸಮಯ. ಮತ್ತು ಈ ಸಂಪಾದನೆಯ ಸಮಯದಲ್ಲಿ ನಿದ್ದೆ ಬಂದರೆ ಹೇಗೆನಿಸುತ್ತದೆ? ನಿಮ್ಮ ಅಂಗಡಿಯಲ್ಲಿ ಬಹುಶಃ ತುಂಬಾ ಒಳ್ಳೆಯ ಬಿಸ್ನೆಸ್ ನಡೆಯುತ್ತಿದೆ ಎಂದುಕೊಳ್ಳಿ. ಮತ್ತು ನೀವು ಬಿಸ್ನೆಸ್ ಮಾಡುವಂತವರು, ವ್ಯಾಪಾರ ಮಾಡುವಂತವರು ಜೋರಾಗಿ ಆಕಳಿಸ್ತಾ ತೂಕಡಿಸ್ತಾ ಕುತ್ಕೊಂಡಿದ್ರೆ ಗ್ರಾಹಕರು ಏನ್ ಮಾಡ್ತಾರೆ? ಆಗ ಅವರು ನಿಮ್ಮನ್ನು ನೋಡಿ ಬೇರೆ ಕಡೆ ಹೋಗುತ್ತಾರೆ. ಇವರು ಬಹಳ ದೊಡ್ಡ ಸೋಮಾರಿಯಾಗಿದ್ದಾರೆ, ಇವರಿಗೆ ವ್ಯಾಪಾರದ ಇಚ್ಛೆ ಇಲ್ಲ, ಇವರ ಬಳಿ ಏಕೆ ಹೋಗುವುದು ಎಂದು ಯೋಚನೆ ಮಾಡ್ತಾರೆ. ಹಾಗಾದ್ರೆ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯ ಲೈನನ್ನ ಜೋಡಿಸ್ಬೇಕಾದ್ರೆ ನಾವು ಹೇಗಿರಬೇಕು? ಸುಸ್ತಿಲ್ಲದವರಾಗಿರಬೇಕು. ಸಂಪೂರ್ಣ ಸುಸ್ತಿಲ್ಲದವರು ಶಕ್ತಿಶಾಲಿಗಳಾಗಿರಬೇಕಂದ್ರೆ ಬುದ್ಧಿ ಸದಾ ಆಕ್ಟಿವ್ ಆಗಿರಬೇಕು, ಶಕ್ತಿಯಿಂದ ತುಂಬಿರ್ಬೇಕು. ಇಲ್ಲಿಯೂ ಕುಳಿತುಕೊಳ್ಳುವಾಗ ಪೂರ್ತಿ ಎನರ್ಜಿ ಇರಬೇಕು. ಒಳ್ಳೆಯದು ಮಕ್ಕಳೇ, ನಿಮ್ಮೆಲ್ಲರನ್ನೂ ಭೇಟಿಯಾಗಿ ನಮಗೆ ಬಹಳ ಖುಷಿಯಾಯಿತು, ನಮ್ಮ ಮನಸ್ಸು ಬಹಳ ಪ್ರಸನ್ನವಾಯಿತು. ನಾನಿಲ್ಲಿ ಮೊದಲ ಬಾರಿ ಬಂದಿಲ್ಲ ಎಂದು ಅನಿಸುತ್ತದೆ. ನಾನಂತೂ ಬಹಳ ಸಾರಿ ಬಂದಿದ್ದೇನೆ ಮತ್ತು ನೀವು ಮೊದಲ ಸಾರಿ ನಮ್ಮನ್ನು ಭೇಟಿಯಾಗುತ್ತಿಲ್ಲ. ನಮ್ಮ ಈ ಭೇಟಿ ಬಹಳ ಸಾರಿ ಆಗಿದೆಯೋ ಇಲ್ಲವೋ? ಕೆಲವರ ಧ್ವನಿಯೇ ಹೊರ ಬರುತ್ತಿಲ್ಲ, ಅಂದ್ರೆ ನೀವೇನು ಮಾತಾಡ್ತಾನೆ ಇಲ್ಲ. ಬಹಳ ಚೆನ್ನಾಗಿ ಅನಿಸಿತು. ನೀವೆಲ್ಲರೂ ತುಂಬಾ ಒಳ್ಳೆಯವರು, ಸರಿ ತಾನೆ? ನೀವು ನಿಮ್ಮ ಮನೆಗೆ ಹೋಗಿ ಎಲ್ಲರಿಗೂ ಹೇಳಿ ನೀವು ತುಂಬಾ ಒಳ್ಳೆಯವರು ಎಂದು ಹೇಳುತ್ತೀರಾ? ಈ ರೀತಿ ಯಾರಾದರೂ ಹೇಳಬಹುದು, ಈ ನಾಲಾಯಕ್ನನ್ನು ನಾವು ಒಳ್ಳೆಯವರು ಎಂದು ಹೇಗೆ ಹೇಳುವುದು? ಅಂದ್ರೆ ಯಾರು ಉಪಯೋಗಕ್ಕಿಲ್ಲ, ನಾಲಾಯಕ್, ಏನೋ ಕೆಲಸ ಮಾಡಲ್ಲ, ಇಂಥವ್ರಿಗೆ ನಾವ್ಯಾಕೆ ಒಳ್ಳೆಯವರು ಅಂತ ಹೇಳಬೇಕು? ಇದೊಂದು ದೊಡ್ಡ ಕಷ್ಟದ ಕೆಲಸ ಬಾಬಾ ಕೊಟ್ಟು ಬಿಟ್ಟರು ಎನ್ನುತ್ತಾರೆ. ಆದರೆ ಮನೆಗೆ ಹೋಗಿ ನೀವು ಅವರಿಗೆ ಹೇಳಿ, ಪತಿ ಪತ್ನಿಗೆ ಹೇಳಿರಿ, ಪತ್ನಿ ಪತಿಗೆ ಹೇಳಿರಿ, ನೀವು ತುಂಬಾ ಒಳ್ಳೆಯವರು ಎಂದು. ಇದನ್ನು ಹೇಗೆ ಹೇಳಲು ಸಾಧ್ಯ? ಅಥವಾ ಮಕ್ಕಳಿಗೆ ಹೇಗೆ ಹೇಳಲು ಸಾಧ್ಯ ನೀವು ತುಂಬಾ ಒಳ್ಳೆಯವರು ಎಂದು? ಆದರೂ ಅವರಿಗೆ ಹೇಳಿರಿ ಏನೆಂದು? ನೀವು ತುಂಬಾ ಒಳ್ಳೆಯವರು. ಒಮ್ಮೆ ಹೇಳಿ ನೋಡಿರಿ ಏನು ರಿಸಲ್ಟ್ ಬರುತ್ತದೆ ಎಂದು. ಅದರ ಕಮಾಲ್ ನೋಡಿರಿ, ಅವರು ಏನು ಹೇಳುತ್ತಾರೆ? ಏನು ಇಂದು ಹುಚ್ಚನಂತೆ ಆಗಿದ್ದೀರಲ್ಲ, ಹೀಗೆ ಹೇಳುತ್ತಾರೆ ತಾನೆ? ಅರೆ, ಇವರ ತಲೆನೇ ಸರಿಯಾಗಿಲ್ಲ, ಇಂದು ನಮಗೆ ಒಳ್ಳೆಯವರು ಎನ್ನುತ್ತಿದ್ದಾರೆ. ದಿನ ನಾಲಾಯಕ್ ಎಂದು ಬೈಯುತ್ತಿದ್ದವರು ಇಂದು ನಾವೇನು ಮಾಡಿದೆವು ಎಂದು ನಮಗೆ ಒಳ್ಳೆಯವರು ಎನ್ನುತ್ತಿದ್ದಾರೆ. ಆದರೂ ಅವರಿಗೇನು ಹೇಳಬೇಕು? ನೀವು ತುಂಬಾ ಒಳ್ಳೆಯವರು ಎಂದು. ಯಾರನ್ನೇ ಭೇಟಿಯಾಗಿ ಇದೊಂದು ಸಣ್ಣ ವಿಷಯ, ಒಂದು ಸಣ್ಣ ಮಾತು, ಇದರಲ್ಲಿ ಎದುರಿಗಿರುವವರ ಮನಸ್ಸು ಕರಗಿ ಹೋಗುತ್ತದೆ. ಎಲ್ಲಕ್ಕಿಂತ ಮೊದಲ ವಿಷಯವೇನೆಂದರೆ ಅವರು ನಿಮ್ಮ ಹಿಂದೆ ಓಡುತ್ತಾರೆ, ಸರಿ ತಾನೆ? ಅವರಿಗೆ ಹೇಳಿರಿ ನೀವು ತುಂಬಾ ಒಳ್ಳೆಯವರು ಎಂದು. ಆಗ ಅವರು ನಿಮ್ಮ ಹಿಂದೆ ಓಡಿ ಬರುತ್ತಾರೆ. ಅವರು ಕೇಳುತ್ತಾರೆ, ನಾನು ಒಳ್ಳೆಯವನು ಎಂದು ಹೇಳುತ್ತಿದ್ದೀರಿ, ನನ್ನಲ್ಲಿ ನೀವು ಏನು ಒಳ್ಳೆಯದನ್ನು ನೋಡಿದ್ದೀರಿ? ಯಾವ ಕಡೆಯಿಂದ ನಾನು ಒಳ್ಳೆಯವನು? ಆದರೂ ಸುಮ್ಮನೆ ಹೇಳಿ ನೀವು ತುಂಬಾ ಒಳ್ಳೆಯವರು ಎಂದು, ಸರಿ ತಾನೆ? ಅವರಲ್ಲಿ ಒಳ್ಳೆಯತನದ ಗುಣಗಳು ಬರುತ್ತವೆ. ಅವರಿಗೂ ಅನಿಸುತ್ತದೆ ನಾನು ಪರಿವರ್ತನೆಯಾಗಬೇಕು ಎಂದು. ಒಂದು ನಿಸ್ವಾರ್ಥ ಭಾವದಿಂದ ಹೇಳಬೇಕು. ಏನು ಯೋಚಿಸಿ ಹೇಳಬೇಕು? ಇದು ಪರಮಾತ್ಮನು ಮಾಡಿದ ರಚನೆಯಾಗಿದೆ. ಪರಮಾತ್ಮ ಒಂದು ರಚನೆಯನ್ನ ಮಾಡಿದ್ದಾರೆ, ಒಂದು ಡ್ರಾಮಾ ರಚಿಸಿದ್ದಾರೆ ಅಂದ್ರೆ ಈ ಡ್ರಾಮಾದಲ್ಲಿ ಯಾವುದೂ ತಪ್ಪಾಗಲು ಸಾಧ್ಯವಿಲ್ಲ. ಇವರು ತಮ್ಮ ಪಾತ್ರ ಮಾಡುತ್ತಿದ್ದಾರೆ, ನಾನು ನನ್ನ ಪಾತ್ರ ಮಾಡುತ್ತಿದ್ದೇನೆ. ಉದಾಹರಣೆಗೆ ಹೇಗೆ ಸಿನಿಮಾದ ರೀಲ್ ಇರುತ್ತದೆ ಅಲ್ಲವೇ? ರೀಲ್ ಅಂದರೆ
ಸಿನಿಮಾದ ರೀಲ್ ತಯಾರಾಗುತ್ತದೆ ತಾನೆ. ಆ ಸಿನಿಮಾ ತಯಾರಾಗುತ್ತದೆ, ಅದರಲ್ಲಿ ಯಾರು ಹೀರೋ, ಯಾರು ಹೀರೋಯಿನ್, ಯಾರು ಹೀರೋನ ತಂದೆ, ಯಾರು ಹೀರೋಯಿನ್ನ ತಂದೆ ತಾಯಿ, ಎಲ್ಲರೂ ಬೇರೆ ಬೇರೆ ಇರುತ್ತಾರೆ ತಾನೆ. ಅಂದ್ರೆ ಅವರಿಗೆ ಇವರಿಗೆ ಎಲ್ಲರಿಗೂ ಬೇರೆ ಬೇರೆ ಇರ್ತಾರೆ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಿರುತ್ತಾರೆ. ಅಂದರೆ ಅದರಲ್ಲಿ ಯಾರೂ ಸ್ವಂತದವರಲ್ಲ, ಎಲ್ಲರೂ ಬೇರೆ ಬೇರೆನೆ ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಾರೆ. ಇದು ಎಲ್ಲರಿಗೂ ಅರ್ಥವಾಗುತ್ತಿದೆಯೇ? ಆದರೆ ಕಾಣಿಸುವುದು ಹೇಗೆ ಅಂದ್ರೆ, ಆ ಸಿನಿಮಾ ನೋಡ್ಲಿಕ್ಕೆ ಕುತ್ಕೊಂಡಿದೀವಿ ಅಂದ್ರೆ ಎಲ್ಲರಿಗೂ ಹೆಂಗ್ ಕಾಣಿಸ್ತಿರುತ್ತದೆ? ಇದು ರಿಯಲ್ ಎನ್ನುವಂತೆ ಕಾಣಿಸುತ್ತದೆ. ಈಗ ಇಲ್ಲಿಗೆ ಬನ್ನಿರಿ, ಅಂದ್ರೆ ಆ ಸಿನಿಮಾ ಹೆಂಗ್ ನೋಡ್ತಿರ್ತೀರೋ ಅದೇ ರೀತಿ ನಿಮ್ಮ ಜೀವನಕ್ಕೆ ಬನ್ನಿರಿ. ಆ ಸಿನಿಮಾವಾದರೂ 3-4 ಗಂಟೆ ಇರಬಹುದು, ಆದರೆ ಈ ಸಿನಿಮಾ ಸ್ವಲ್ಪ ದೀರ್ಘವಾಗಿದೆ. ಅರ್ಥ ಮಾಡಿಕೊಳ್ಳಿರಿ, ಈ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳಿರಿ. ಇದರಲ್ಲೂ ಸೇಮ್ ಹೀಗೆಯೇ ಇದೆ. ನೀವು ಪಾತ್ರಧಾರಿಯಾಗಿದ್ದೀರಿ, ನೀವು ನಿಮ್ಮ ಪಾತ್ರವನ್ನು ಮಾಡುತ್ತಿದ್ದೀರಿ. ಈ ಜನ್ಮದಲ್ಲಿ ಯಾರೋ ನಿಮ್ಮ ಪತಿ, ನಿಮ್ಮ ಪತ್ನಿ ಅಥವಾ ನಿಮ್ಮ ಮಕ್ಕಳಾಗಿರಬಹುದು. ಅವರು ಕೇವಲ ಈ ಜನ್ಮದಲ್ಲಿ ಮಾತ್ರ, ಅವರು ಪುನರ್ಜನ್ಮದಲ್ಲಿ ಏನಾಗಿದ್ದರು ಮತ್ತು ಮುಂದಿನ ಜನ್ಮದಲ್ಲಿ ಏನಾಗುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನೀವಿಲ್ಲಿ ಪಾತ್ರಧಾರಿಯಾಗಿದ್ದೀರಿ. ಈ ಸಿನಿಮಾ ಸ್ವಲ್ಪ ದೀರ್ಘವಾಗಿದೆ, ಸುಮ್ಮನೆ ನೆನಪಿಡಿ. ನೀವು ಇಲ್ಲಿ ಪಾತ್ರ ಮಾಡಬೇಕಿದೆ, ನಿಮ್ಮ ಮಕ್ಕಳು ಕೂಡ ಪಾತ್ರ ಮಾಡುತ್ತಿದ್ದಾರೆ. ನಿಮ್ಮ ಪಾತ್ರವನ್ನು ನೀವು ಮಾಡುತ್ತಿದ್ದೀರಿ, ನಿಮ್ಮ ಪತ್ನಿಯು ಅವರ ಪಾತ್ರವನ್ನು ಅವರು ಮಾಡುತ್ತಿದ್ದಾರೆ. ನಾವು ಹೇಳುತ್ತೇವೆ ತಾನೆ, ಪತಿ ಪತ್ನಿಯರದು ಜನ್ಮ ಜನ್ಮಾಂತರದ ಜೊತೆ ಇದೆ ಎಂದು. ಹೀಗೆ ಹೇಳುತ್ತಾರೆ ತಾನೆ. ಹಾಗಾದರೆ ಇಬ್ಬರು ಒಟ್ಟಿಗೆ ಸಾಯಬೇಕು? ಪಾಪ ಬೇರೆ ಬೇರೆ ಏಕೆ ಹೋಗುತ್ತಾರೆ? ಇಬ್ಬರು ಒಟ್ಟಿಗೆ ಹೋಗಬೇಕು ತಾನೆ. ಯಾರ ಪಾತ್ರ ಯಾವಾಗ ಮುಗಿಯುತ್ತದೆಯೋ ಆಗ ಹೋಗಬೇಕು. ಯಾರ ಸ್ಟೇಷನ್ ಯಾವಾಗ ಬರುತ್ತದೆಯೋ ಅವರು ಅಲ್ಲಿಯೇ ಇಳಿದು ಬಿಡುತ್ತಾರೆ. ಹಾಗಾಗಿ ಇದೊಂದು ರೈಲು ಗಾಡಿ, ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳು. ಯಾರು ಯಾವಾಗ ಇಳಿಯುತ್ತಾರೆ, ಇನ್ಯಾರೋ ಇನ್ಯಾವಾಗ ಇಳಿಯುತ್ತಾರೆ. ನೀವು 24 ಗಂಟೆ ರೈಲು ಗಾಡಿಯಲ್ಲಿ ಪ್ರಯಾಣಿಸಿದಿರಿ ಎಂದು ತಿಳಿದುಕೊಳ್ಳಿರಿ. ಆಗ ಯಾರೋ ಸ್ನೇಹಿತರಾಗುತ್ತಾರೆ ತಾನೆ. ಆ 24 ಗಂಟೆಗಳಲ್ಲಿ ಜೊತೆಯಲ್ಲಿದ್ದವರು ಸ್ನೇಹಿತರಾಗುತ್ತಾರೆ. ಆದರೆ ಅವರು ತಮ್ಮ ತಮ್ಮ ಸ್ಟೇಷನ್ ಬಂದಾಗ ಇಳಿಯುತ್ತಾರೆ. ಅವರು ಇಳಿಯುವಾಗ ಸ್ವಲ್ಪ ದುಃಖವಾಗುತ್ತದೆ, ಅರೆ ಹೊರಟು ಹೋದರು. ಆದರೆ ಈ ರೈಲು ಗಾಡಿಯಲ್ಲಿ ನೀವು ಯಾವಾಗಿನಿಂದ ಕುಳಿತಿದ್ದೀರಿ? ಅಂದರೆ ಜೀವನ ಎನ್ನುವಂತ ರೈಲ್ ಗಾಡಿಯಲ್ಲಿ ಯಾವಾಗಿನಿಂದ ಕುಳಿತಿದ್ದೀರಿ? ಸಂಪೂರ್ಣ ಜೀವನವನ್ನೇ ನೀವು ಈ ರೈಲು ಗಾಡಿಯಲ್ಲಿ ಕಳೆಯುತ್ತೀರಿ. ಹಾಗಾಗಿ ಯಾರ ಸ್ಟೇಷನ್ ಯಾವಾಗ ಬರುತ್ತದೆಯೋ ಅವರು ಆಗ ಇಳಿಯುತ್ತಾರೆ ತಾನೆ. ಏಕೆಂದರೆ ನೀವು ಸ್ವಲ್ಪ ದೀರ್ಘ ಸಮಯದವರೆಗೆ ಈ ರೈಲಿನಲ್ಲಿ ಇದ್ದೀರಿ. ಹಾಗಾಗಿ ಇದು ರೈಲು ಗಾಡಿ, ಈ ಜೀವನದ ಫಿಲಿಂ ನಡೆಯುತ್ತಿದೆ. ಇದರಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಿದ್ದಾರೆ. ಆದರೆ ನೆನಪಿಡಿ, ಕೇವಲ ನಾವಿದರಲ್ಲಿ ಪಾತ್ರಧಾರಿಗಳಾಗಿದ್ದೇವೆ. ಇಲ್ಲಿ ಯಾರೂ ಫಿಕ್ಸ್ ಇಲ್ಲ, ಕಾಯಂ ಆಗಿ ಯಾರೂ ಇಲ್ಲ. ಇಂದು ಈ ಜನ್ಮದಲ್ಲಿ ನಿಮ್ಮ ಸಹೋದರ ಅಥವಾ ನಿಮ್ಮ ಸಹೋದರಿ ಅಥವಾ ನಿಮ್ಮ ಪತ್ನಿಯಾಗಿದ್ದಾರೋ ಅವರು ಮುಂದಿನ ಜನ್ಮದಲ್ಲೂ ಅವರೇ ನಿಮ್ಮ ಜೊತೆ ಬರುತ್ತಾರೆ ಎಂದು ಗೊತ್ತಿದೆಯೇ? ಇಲ್ಲ ತಾನೆ, ಸರಿ ತಾನೆ. ಹಾಗಾಗಿ ನೀವು ನಿಮ್ಮ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿರಿ. ಇಲ್ಲದಿದ್ದರೆ ಪಬ್ಲಿಕ್ ಅಂದ್ರೆ ಜನ ಏನ್ ಹೇಳುತ್ತಾರೆ? ಆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಜನ ಏನ್ ಹೇಳುತ್ತಾರೆ? ಅರೆ ಎಂತ ಪಾತ್ರಧಾರಿನ ತೆಗೆದುಕೊಂಡಿದ್ದಾರೆ, ಇವ್ರು ಮಾಡೋ ಪಾತ್ರನೇ ಅರ್ಥ ಆಗ್ತಿಲ್ಲ ಅಂತ. ಹಾಗಾಗಿ ಪಬ್ಲಿಕ್ ವೋಟ್ ಕೂಡ ನೀವು ತೆಗೆದುಕೊಳ್ಳಬೇಕು. ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಬೇಕು, ಅದ್ಭುತವಾಗಿ ಪಾತ್ರ ಮಾಡಬೇಕು. ಸಂಪೂರ್ಣ ಹೀರೋ. ನೀವು ಪ್ರತಿ ಗಳಿಗೆಯೂ ಸ್ಟೇಜಿನ ಮೇಲಿದ್ದೀರಿ ಎಂದು ಯೋಚಿಸಿ. ಸ್ಟೇಜ್ ಮೇಲೆ ಬಂದಾಗ ಬಹಳ ಗಮನ ಕೊಡುತ್ತೀರಿ ತಾನೆ, ಏನೂ ತಪ್ಪಾಗಬಾರದು ಎಂದು. ಹೀಗೆ ಮಾಡುತ್ತೀರಿ ಅಲ್ಲವೇ? ಹಾಗಾಗಿ ನೀವು ಪ್ರತಿ ಗಳಿಗೆಯೂ ಸ್ಟೇಜಿನ ಮೇಲಿದ್ದೀರಿ ಮತ್ತು ಇಡೀ ಸಂಸಾರ ನಿಮ್ಮನ್ನು ನೋಡುತ್ತಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಮ್ಮಿಂದ ಯಾವ ತಪ್ಪು ಆಗಬಾರದು, ಸರಿ ತಾನೆ? ಈಗ ನಾನು ಹೊರಡುತ್ತೇನೆ, ಮತ್ತೆ ಸಿಗೋಣ. ವಾವ್ ಮಕ್ಕಳೇ,
ವಾವ್! ತುಂಬಾ ಚೆನ್ನಾಗನಿಸಿತು. ನೀವೆಲ್ಲರೂ ತುಂಬಾ ಒಳ್ಳೆಯವರು. ಒಳ್ಳೆಯದು. ಓಂ ನಮಃ ಶಿವಾಯ.